ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮೇರು ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಹಾಗಾದ್ರೆ ಇವತ್ತೇನಪ್ಪಾ ಅಂತಂದ್ರೆ ನಾವು ಜೀವಶಾಸ್ತ್ರವನ್ನ ನೋಡ್ತಾ ಬರೋಣ. ಹಾಗಾದ್ರೆ ಆ ಜೀವಶಾಸ್ತ್ರದಲ್ಲಿ ಮೊದಲ ಪಾಠವಾಗಿರ್ತಕ್ಕಂತಹ ಸೆಲ್ ಅಂತ ಕರಿತೀವಿ, ಜೀವಕೋಶ ಅಂತ ಕರಿತೀವಿ. ಹಾಗಾದ್ರೆ ಜೀವಕೋಶದ ರಚನೆ ಹೇಗೆ, ಅದರ ಕಾರ್ಯಚಟುವಟಿಕೆಗಳು ಹೇಗೆ, ಅದರ ರಚನಾತ್ಮಕತೆ ಹೇಗೆ, ಹಾಗಾದ್ರೆ ಜೀವಕೋಶದಲ್ಲಿ ಏನೇನ್ ಕಂಡು ಬರುತ್ತೆ, ಹಾಗಾದ್ರೆ ಜೀವಕೋಶವು ಮಾನವನ ದೇಹದಲ್ಲಿ ಎಷ್ಟು ಅವಶ್ಯಕತೆವಾಗಿದೆ ಅಥವಾ ಯಾವ ರೀತಿಯಾದಂತಹ ಮಾನವನ ದೇಹ ಜೀವಕೋಶಗಳಿಂದ ನಿರ್ಮಾಣವಾಗಿದೆ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಿನಲ್ಲಿ ಸಂಪೂರ್ಣವಾಗಿ ನೋಡ್ತಾ ಬರೋಣ. ಹಾಗಾದ್ರೆ ಎಲ್ಲರಿಗೂ ಕೂಡ ಮೇರು ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಹೇಳ್ತಾ ಸೊ ಇವತ್ತಿನ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ನೋಡ್ರಿ, ಜೀವಕೋಶಗಳ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ಏನ್ ಸರ್ ಫಸ್ಟ್ ಹಾಗಾದ್ರೆ ಜೀವಕೋಶಗಳ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ಮಾನವನ ಜೀವನದಲ್ಲಿ ಜೀವಕೋಶಗಳು ಯಾವ ರೀತಿಯಾದಂತಹ ಕಾರ್ಯಗಳನ್ನ ಪ್ರಭಾವ ಬೀರುತ್ತವೆ ಅನ್ನೋದನ್ನ ನೋಡ್ತಾ ಬರ್ತೀವಿ. ಹಾಗಾದ್ರೆ ನೋಡ್ರಿ, ನಾವು ಜೀವಕೋಶ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ನಮ್ಮ ಮಾನವನ ದೇಹ ನಿರ್ಮಾಣವಾಗಿರತಕ್ಕಂಥದ್ದು ಈ ಜೀವಕೋಶಗಳಿಂದನೇ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ನೋಡ್ರಿ ಜೀವಿಯ ನೋಡ್ರಿ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನ ಅಥವಾ ಘಟಕವೇ ಅಂತ ಕರಿತೀವಿ. ಸೊ ನೋಡ್ರಿ, ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನ ನಾವು ಏನಂತ ಕರಿತೀವಿ, ಜೀವಕೋಶ ಅಂತ ಕರಿತೀವಿ. ಹಾಗಾದ್ರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನ ನಾವೇನಂತ ಕರಿತೀವಿ, ಜೀವಕೋಶ ಅಂತ ಬರ್ತೀವಿ. ಹಾಗಾದ್ರೆ ಈ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡ್ತಾ ಬರೋಣ. ಹಾಗಾದ್ರೆ ನೋಡ್ರಿ, ಸೊ ಮೊದಲು ಈ ಜೀವಕೋಶ ಅನ್ನೋದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಒಂದಿಷ್ಟು ಅದರದ ಹಿಂದಿನವಾದಂತ ಒಂದು ಅಂಶಗಳನ್ನ ನೋಡ್ತಾ ಬರ್ಬೇಕಾಗ್ತದ. ಹಾಗಾದ್ರೆ ನೋಡ್ರಿ, ಜೀವಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ಬಯೋಲಜಿ ಅಂತ ಕರಿತೀವಿ, ಜೀವಶಾಸ್ತ್ರ ಅಥವಾ ಬಯೋಲಜಿ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಮ್ ನೇ ಬಹಳ ಸರಿ ಕೇಳಿರ್ತಕ್ಕಂಥ ಕ್ವಶನ್. ಹಾಗಾದ್ರೆ ಜೀವಶಾಸ್ತ್ರ ಅಥವಾ ಬಯೋಲಜಿ ಅಂತ ಕರಿತೀವಿ. ಹಾಗಾದ್ರೆ ಬಯೋಲಜಿ ಯಾವ ಪದದಿಂದ ಬಂದಿದೆ ಅಥವಾ ಯಾವ ಭಾಷೆಯಿಂದ ಬಂದಿದೆ ಅನ್ನೋದನ್ನ ಬಹಳಷ್ಟು ಸುಮಾರು ಸರಿ ಒಂದು ಸಾಮಾನ್ಯ ರೀತಿಯಾದಂತ ಒಂದು ಕ್ವಶನ್ಸ್ ಗಳನ್ನ ಕೇಳ್ತಾ ಬರ್ತಾರ. ಹಾಗಾದ್ರೆ ಅದನ್ನ ನೋಡ್ರಿ, ಹಾಗಾದ್ರೆ ಜೀವಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಹಾಗಾದ್ರೆ ಯಾವ ಭಾಷೆಯಿಂದ ಬಂದಿದೆ ರೀ? ಗ್ರೀಕ್ ಭಾಷೆಯಿಂದ ಈ ಬಯೋಲಜಿ ಅನ್ನೋ ಒಂದು ಪದ ಬಂದಿದೆ ಅಂತ ಕರಿತೀವಿ. ಹಾಗಾದ್ರೆ ಬಯೋಲಜಿ ಅಂತ ನೋಡಿದ್ವಿ. ಹಾಗಾದ್ರೆ ಬಯೋ ಪ್ಲಸ್ ನೋಡ್ರಿ, ಬಯೋ ಪ್ಲಸ್ ಲೋಗಸ್ ಅಂತ ಕರಿತೀವಿ. ಬಯೋ ಪ್ಲಸ್ ಲೋಗಸ್ ಅಂತ ಕರಿತೀವಿ, ಬಯೋ ಪ್ಲಸ್ ಲೋಗಸ್. ಹಾಗಾದ್ರೆ ಬಯೋ ಅಂದ್ರೇನು ಅಥವಾ ಲೋಗಸ್ ಅಂದ್ರೇನು ನೋಡ್ರಿ. ಹಾಗಾದ್ರೆ ಬಯೋ ಅಂತಂದ್ರೆ ಜೀವಿ ಅಂತ ಕರಿತೀವಿ, ಲೋಗಸ್ ಅಂದ್ರೆ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ಅದನ್ನ ಎರಡನ್ನೂ ಕೂಡ ನಾವು ಸೇರಿಸಿ ಬರೆದಾಗ ಜೀವಿಗಳ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ಬಯೋಲಜಿ ಎಂಬ ಪದವ ಗ್ರೀಕ್ ಭಾಷೆಯಿಂದ ಬಂದಿದೆ. ಹಾಗಾದ್ರೆ ಆ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂತ ಬಯೋಲಜಿ ಪದವನ್ನ ಬಯೋ ಅಂತಂದ್ರೆ ಜೀವಿ ಅಂತ ಕರಿತೀವಿ, ಲೋಗಸ್ ಅಂದ್ರೆ ಅಧ್ಯಯನ ಅಂತ ಕರಿತೀವಿ. ಎರಡನ್ನೂ ಒಟ್ಟಾಗಿ ಸೇರಿಸಿ ಬಯೋಲಜಿ ಅಂತ ಕರಿತೀವಿ. ಹಾಗಾದ್ರೆ ಅದರ ಅರ್ಥ ಏನಾಗ್ತದೆ? ಜೀವಿಗಳ ಅಧ್ಯಯನ ಅಂತ ಕರಿತೀವಿ. ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಖೆಗೆ ನಾವು ಏನಂತ ಕರಿತೀವಿ, ಬಯೋಲಜಿ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಹಾಗಾದ್ರೆ ನೋಡ್ರಿ, ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವುದೇ ಜೀವಶಾಸ್ತ್ರ ಅಂತ ಕರಿತೀವಿ. ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನದ ಒಂದು ಶಾಖೆಗೆ ಏನಂತ ಕರಿತೀವಿ, ನಾವು ಜೀವಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಈ ಬಯೋಲಜಿ ಅಂತಕ್ಕಂತಹ ಪದವನ್ನ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈ ಪದವನ್ನ ಮೊದಲು ಬಳಕೆ ಮಾಡ್ತಕ್ಕಂಥವ್ರು ಯಾರು, ಅಥವಾ ಈ ಬಯೋಲಜಿಯನ್ನ ಪದದ ಬಗ್ಗೆ ಇತಿಹಾಸವನ್ನ ಕೊಟ್ಟವ್ರು ಯಾರು, ಅಥವಾ ಅದ್ರ ಬಗ್ಗೆ ತಿಳುವಳಿಕೆಯನ್ನ ಅಥವಾ ಅದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟವ್ರು ಯಾರು ಅಂತ ನೋಡ್ತಾ ಬಂದ್ರೆ, ಸೊ ನೋಡ್ರಿ, ಬಯೋಲಜಿ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ 1736ರಲ್ಲಿ ಕರೋಲಸ್ ಲೀನಿಯಸ್ ಎಂಬ ವಿಜ್ಞಾನಿ ಬಳಕೆ ಮಾಡ್ತಾ ಬರ್ತಾನ. ಹಾಗಾದ್ರೆ ವಿದ್ಯಾರ್ಥಿಗಳೇ, 1736ರಲ್ಲಿ ಬಯೋಲಜಿ ಅಂತಕ್ಕಂಥ ಒಂದು ಪದವನ್ನ ಕರೋಲಸ್ ಲೀನಿಯಸ್ ಅಂತಕ್ಕಂಥ ವಿಜ್ಞಾನಿ ಬಳಕೆಯನ್ನ ಮಾಡ್ತಾ ಬರ್ತಾನ. ಹಾಗಾದ್ರೆ ನೋಡ್ರಿ, ಈ ನಾವು ಜೀವಶಾಸ್ತ್ರ ಅಂತ ಕರಿತೀವಲ್ಲ, ಸೊ ಹಾಗಾದ್ರೆ ಜೀವಶಾಸ್ತ್ರವನ್ನ ನಾವು ಇನ್ನೂ ಒಂದು ರೀತಿಯಲ್ಲಿ ನಾವು ಏನಪ್ಪಾ ಅಂತಂದ್ರೆ ವ್ಯಾಖ್ಯಾನಿಸಬಹುದು ಅಂತ ಕರಿತೀವಿ. ನೋಡ್ರಿ, ಜೀವಿಗಳ ವೈಜ್ಞಾನಿಕ ಅಂತ ಕರಿತೀವಿ, ಮತ್ತೆ ನೈಸರ್ಗಿಕ ವಿಜ್ಞಾನದ ಅಧ್ಯಯನ ಅಂತ ಕರಿತೀವಿ. ನೋಡ್ರಿ, ಜೀವಿಗಳ ವೈಜ್ಞಾನಿಕ ಅಂತ ಕರಿತೀವಿ ಅಂದ್ರೆ ಸೈಂಟಿಫಿಕ್ ಅಂತ ಕರಿತೀವಿ. ಏನು ಈ ಫಾರ್ ಎಕ್ಸಾಂಪಲ್ ನಮ್ಮ ಜೀವಿಗಳು ನೋಡ್ರಿ, ಈ ನಾವು ತಿಂತಕ್ಕಂತ ಆಹಾರ, ಹಾಗಾದ್ರೆ ಆಹಾರದ ಒಳಗಡೆ ನಮ್ಮ ದೇಹದ ಒಳಗಡೆ ಹೋದಾಗ ಕೆಲವೊಂದು ರಾಸಾಯನಿಕ ಪ್ರಕ್ರಿಯೆಗಳು ನಡೀತಾ ಬರ್ತವೆ. ನಮ್ಮ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರ್ಬೋದು, ಪೆಪ್ಸಿನ್ ಮತ್ತೆ ರೆನಿನ್ ಆಗಿರ್ಬೋದು, ಸೊ ಒಂದಿಷ್ಟು ಆಮ್ಲಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಪ್ರತ್ಯಾಮ್ಲಗಳ ನಡುವೆ ಏನಪ್ಪಾ ಅಂತಂದ್ರೆ ಒಂದು ರಾಸಾಯನಿಕವಾದಂತಹ ಒಂದು ಬಂಧ ಏರ್ಪಡ್ತದ. ಹಾಗಾಗಿ
ಇವುಗಳ ವೈಜ್ಞಾನಿಕಗಳ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ಕೆಲವೊಂದು ನೈಸರ್ಗಿಕ ವಿಜ್ಞಾನದ ಅಧ್ಯಯನ ಅಂತ ಕರಿತೀವಿ. ನೋಡ್ರಿ, ಜೀವಶಾಸ್ತ್ರ ಅಂದ್ರೆ ಜೀವಿಗಳ ವೈಜ್ಞಾನಿಕ ಮತ್ತ ನೈಸರ್ಗಿಕ ವಿಜ್ಞಾನದ ಅಧ್ಯಯನವನ್ನ ಅಂತ ಕರಿತೀವಿ ನಾವು ಜೀವಶಾಸ್ತ್ರ ಅಂತ ಕರಿತಾ ಬರ್ತೀವಿ. ಹಾಗಾದ್ರೆ ಈ ಜೀವಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತಂದ್ರ ಅರಿಸ್ಟಾಟಲ್ ಅಂತ ಕರಿತೀವಿ. ಹಾಗಾದ್ರೆ ಜೀವಶಾಸ್ತ್ರದ ಪಿತಾಮಹ ಯಾರು? ಅರಿಸ್ಟಾಟಲ್. ಹಾಗಾದ್ರೆ ಈ ನಮ್ಮ ಜೀವಶಾಸ್ತ್ರದಲ್ಲಿ ನಾವ್ ಏನಪ್ಪಾ ಅಂತಂದ್ರ ಎರಡು ರೀತಿಯಾಗಿ ನಾವು ವಿಂಗಡಣೆ ಮಾಡ್ತಾ ಬರ್ತೀವಿ. ಒಂದು ಸಸ್ಯಶಾಸ್ತ್ರ, ಒಂದು ಪ್ರಾಣಿಶಾಸ್ತ್ರ ಅಂತ ಕರಿತೀವಿ. ಸಸ್ಯಶಾಸ್ತ್ರ ಅಂದ್ರೆ ಏನ್ರಿ? ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನದ ಶಾಖೆಗೆ ನಾವೇನಂತ ಕರಿತೀವಿ? ಸಸ್ಯಶಾಸ್ತ್ರ ಅಥವಾ ಬಾಟನಿ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಪ್ರಾಣಿಶಾಸ್ತ್ರ ಅಂದ್ರೇನು? ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು, ಸಂಪೂರ್ಣವಾಗಿ ಪ್ರಾಣಿಗಳ ರಚನೆ ಅಥವಾ ಕಾರ್ಯಾತ್ಮಕ ಅಥವಾ ಚಟುವಟಿಕೆಗಳನ್ನ ಒಟ್ಟಾರೆಯಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಖೆಗೆ ಏನಂತ ಕರಿತೀವಿ ನಾವು? ಪ್ರಾಣಿಶಾಸ್ತ್ರ ಅಥವಾ ಜುವಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಈ ನಮ್ಮ ಸಸ್ಯಶಾಸ್ತ್ರದ ಪಿತಾಮಹ ಯಾರಾಗ್ತಾರ? ಹಾಗಾದ್ರೆ ಸಸ್ಯಶಾಸ್ತ್ರದ ಬಗ್ಗೆ ತಿಳುವಳಿಕೆ ಕೊಟ್ಟವ್ರು ಯಾರು? ದ ಫಾದರ್ ಆಫ್ ನಾವು ಏನಂತ ಕರಿತೀವಿ? ಪ್ಲಾಂಟ್ಸ್ ಅಂತ ಕರಿತೀವಿ. ಅದು ಸಸ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅಥವಾ ಅವ್ರದ್ರ ಪಿತಾಮಹ ಯಾರು ಅಂತ ಕೇಳಿದ್ರೆ ಎಕ್ಸಾಮ್ನಿಗೆ ಥಿಯೋಫ್ರಾಸ್ಟಸ್ ಅಂತ ಕರಿತೀವಿ. ಹಾಗಾದ್ರೆ ಪ್ರಾಣಿಶಾಸ್ತ್ರದ ಪಿತಾಮಹ ಯಾರ್ರಿ? ಅರಿಸ್ಟಾಟಲ್ ಅಂತ ಕರಿತೀವಿ. ಹೌದಾ? ಪ್ರಾಣಿಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಪಿತಾಮಹರು ಯಾರು ಅಂತಂದ್ರೆ ಅರಿಸ್ಟಾಟಲ್ ಅಂತ ಕರಿತೀವಿ. ಹಾಗಾದ್ರೆ ಅರ್ಥ ಆಯ್ತು ಅನ್ಕೊಂಡನಿ. ಸೊ ನೋಡ್ರಿ, ಜೀವಶಾಸ್ತ್ರ ಅಂತಕ್ಕಂಥ ಒಂದು ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಹಾಗಾದ್ರೆ ಈ ಬಯಾಲಜಿ ಅಂತಕ್ಕಂಥ ಬಯಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಬಯೋ ಅಂದ್ರೆ ಜೀವಿ, ಲೋಗಸ್ ಅಂದ್ರೆ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ಈ ಬಯಾಲಜಿಯನ್ನ ಮೊಟ್ಟ ಮೊದಲ ಬಾರಿಗೆ ಪದವನ್ನ ಬಳಕೆ ಮಾಡಿರ್ತಕ್ಕಂಥ ಕೀರ್ತಿ 1736ರಲ್ಲಿ ಕರೋಲಸ್ ಲೀನಿಯಸ್ ಅವರಿಗೆ ಸಲ್ತದ ಅಂತ ಹೇಳ್ತಾ ಬರ್ಬೋದು. ಹಾಗಾದ್ರೆ ಜೀವಿಗಳ ಒಟ್ಟಾರೆಯ ರಚನೆ ಅಂತ ಕರಿತೀವಿ. ಅದರ ವೈಜ್ಞಾನಿಕ ಮತ್ತು ನೈಸರ್ಗಿಕ ವಿಜ್ಞಾನದ ಅಧ್ಯಯನ ನಾವೇನಂತ ಕರಿತೀವಿ? ಜೀವಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ಇದರಲ್ಲಿ ಎರಡು ರೀತಿಯಾದಂತಹ ವಿಂಗಡಣೆಗಳು ಬರ್ತವೆ. ಒಂದು ಸಸ್ಯಶಾಸ್ತ್ರ, ಒಂದು ಪ್ರಾಣಿಶಾಸ್ತ್ರ ಅಂತ ಕರಿತೀವಿ. ಹೌದಾ? ಸೊ ಬಾಟನಿ ಅಂಡ್ ಜುವಾಲಜಿ ಅಂತ ಕರಿತೀವಿ. ಹಾಗಾದ್ರೆ ಸಸ್ಯಶಾಸ್ತ್ರದ ಪಿತಾಮಹ ಥಿಯೋಫ್ರಾಸ್ಟಸ್ ಆಗ್ತಾರ. ಸೊ ಪ್ರಾಣಿಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅಂತ ಕರಿತೀವಿ. ಹಾಗಾದ್ರೆ ಸೊ ನೋಡ್ರಿ, ಇವೆಲ್ಲ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂಡ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಸೊ ನೋಡ್ರಿ, ಹಾಗಾದ್ರೆ ನೋಡ್ರಿ, ನಮ್ಮ ಮೊಟ್ಟ ಮೊದಲ ಈ ಭೂಮಿ ಉಗಮ ಆಗ್ತದ. ಹಾಗಾದ್ರೆ ಈ ಭೂಮಿ ಉಗಮ ಆದ ನಂತರ ನಿಮಗೆಲ್ಲರಿಗೂ ಗೊತ್ತಾಗ್ತದ 4.6 ಬಿಲಿಯನ್ ವರ್ಷಗಳ ಹಿಂದೆ 4.6 ಬಿಲಿಯನ್ ವರ್ಷಗಳ ಹಿಂದೆ ಏನಪ್ಪಾ ಅಂತಂದ್ರೆ ಭೂಮಿ ಉಗಮ ಆಯ್ತು ಅನ್ನೋದು ನಮ್ಗೆ ಗೊತ್ತು. ಹೌದಾ? ಹಾಗಾದ್ರೆ ಈ 4.6 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ಉಗಮ ಆದ ನಂತರ ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಯಾವ ಜೀವಿ ನಮ್ಮ ಈ ಭೂಮಿಯ ಮೇಲೆ ವಿಕಸನ ಹೊಂದಿತು ಅಥವಾ ಉಗಮ ಹೊಂದಿತು ಅನ್ನೋದು ನಾವು ಗೊತ್ತಾಗ್ತಾ ಬರ್ತದ. ಹಾಗಾದ್ರೆ ಭೂಮಿ ಜನ್ಮ ತಾಳಿದ ನಂತರ ಯಾವ ಯಾವ ಅನಿಲಗಳು ವಾತಾವರಣದಲ್ಲಿ ಕಂಡು ಬಂದವು ಅಥವಾ ಯಾವ ವಾತಾವರಣದಲ್ಲಿ ಯಾವ ಅನಿಲಗಳು ಕಂಡು ಬಂದಿದ್ದಿಲ್ಲ ಅನ್ನೋದು ನಮಗೆ ಬಹಳ ಗೊತ್ತಿರ್ಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಥ ಕ್ವಶನ್ಸ್ ಗಳು ಬರ್ತಾ ಇರ್ತವೆ. ಹಾಗಾದ್ರೆ ನೋಡ್ರಿ, ಭೂಮಿಯ ಮೇಲೆ ಜೀವಿ ಕಾಣಿಸಿಕೊಳ್ಳಲು ಕಾರಣ ಅಂತ ಕರಿತೀವಿ. ಹಾಗಾದ್ರೆ ಭೂಮಿಯ ಮೇಲೆ, ಭೂಮಿ ಜನ್ಮ ತಾಳಿದ ಮೇಲೆ ಹಾಗಾದ್ರೆ ಜೀವಿಗಳು ಕಾಣಿಸ್ಕೋಬೇಕಪ್ಪ ಅಂತಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಬೇಕಾಗ್ತಲ್ಲ. ಸೊ ಹಾಗಾದ್ರೆ ನಮಗೀಗ ನೋಡ್ರಿ, ನಾವು ಮಾನವರು ಬದುಕಬೇಕಂತಂದ್ರೆ ನಮಗೆ ಮೂಲಭೂತಗಳು ಏನ್ ಬೇಕಾಗ್ತದ? ಗಾಳಿ ಬೇಕಾಗ್ತದ, ನೀರು ಬೇಕಾಗ್ತದ, ಹೌದಾ? ಆಹಾರ ಬೇಕಾಗ್ತದ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಬೇಸಿಕ್ ನೆಸೆಸಿಟಿ, ಅಂದ್ರೆ ಇವು ಮೂಲಭೂತ, ಅಂದ್ರೆ ಇವು ಬೇಕೇ ಬೇಕು ಅನಿವಾರ್ಯತೆವಾಗಿ. ಯಾಕಪ್ಪ ಅಂತಂದ್ರೆ ಇವೆಲ್ಲ ನಮಗೇನಪ್ಪಾ ಅಂತಂದ್ರ ಬದುಕಲಿಕ್ಕೆ ಆಗಲ್ಲ. ಹಾಗಾದ್ರೆ ಈ ನಮ್ಮ ಭೂಮಿಯ ಮೇಲೆ ಜೀವಿಗಳು ಕಾಣಿಸಿಕೊಳ್ಳಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಗೊತ್ತಾಗ್ತದ, ಒಂದು ನೀರು ಮತ್ತೆ ವಾತಾವರಣ ಅಂತ ಕರಿತೀವಿ. ಹೌದಾ? ನೀರು ಮತ್ತೆ ವಾತಾವರಣ ಅಂತ ಕರಿತೀವಿ. ವಾತಾವರಣ ಅಂದ್ರೆ ಏನ್ರಿ? ಮನುಷ್ಯನು ತನ್ನ ಜೀವತ್ವವನ್ನ, ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೊಂದಾಣಿಕೆ ಆಗ್ತಕ್ಕಂತಹ ಒಂದು ಭೌಗೋಳಿಕ ಅಂಶಗಳಿಗೆ ಏನಂತ ಕರಿತೀವಿ ನಾವು? ವಾತಾವರಣಕ್ಕಂತ ಕರಿತೀವಿ. ಆ ವಾತಾವರಣದಲ್ಲಿ ಸಾರಜನಕ ಆಗಿರ್ಬೋದು, ಆಮ್ಲಜನಕ ಆಗಿರ್ಬೋದು, ಆರ್ಗಾನ್ ಆಗಿರ್ಬೋದು ಅಥವಾ ಇನ್ನಿತರ ರಾಸಾಯನಿಕ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಒಟ್ಟಾರೆ ಒಂದು ಭೌಗೋಳಿಕ ಶಾಖೆಗೆ ಏನಂತ ಕರಿತೀವಿ ನಾವು? ವಾತಾವರಣ ಅಂತ ಕರಿತೀವಿ. ಹಾಗಾದ್ರೆ ಈ ಉಗಮ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೀರು ಮತ್ತ ವಾತಾವರಣ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಹಾಗಾದ್ರೆ ನಮ್ಮ ಈ ವಾತಾವರಣದಲ್ಲಿ ಆಮ್ಲಜನಕ ಕಂಡು ಬರ್ತದ. ಹಾಗಾದ್ರೆ ಈ ಆಮ್ಲಜನಕವನ್ನ ಕಂಡುಹಿಡಿರ್ತಕ್ಕಂಥ ವಿಜ್ಞಾನಿ ಯಾರಾಗ್ತಾರೆ ಹೇಳ್ರಿ? ಜೋಸೆಫ್ ಪ್ರಿಸ್ಲೆ ಅಂತ ಕರಿತೀವಿ. ಜೋಸೆಫ್ ಪ್ರಿಸ್ಲೆ. ಹಾಗಾದ್ರೆ ಜೋಸೆಫ್ ಪ್ರಿಸ್ಲೆ ಅವ್ರು ಏನಪ್ಪಾ ಅಂತಂದ್ರೆ ಆಮ್ಲಜನಕವನ್ನ ಸಂಶೋಧನೆ ಮಾಡ್ತಾರ. ಹಾಗಾದ್ರೆ ಜಲಜನಕವನ್ನ ಸಂಶೋಧನೆ ಮಾಡಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಹೆನ್ರಿ ಕ್ಯಾವೆಂಡಿಶ್ ಅಂತ ಕರಿತೀವಿ. ಹೆನ್ರಿ ಕ್ಯಾವೆಂಡಿಶ್ ಅನ್ನೋ ಒಬ್ಬ ವಿಜ್ಞಾನಿ ಜಲಜನಕದ ಅನ್ವೇಷಣೆಯನ್ನ ಮಾಡ್ತಾರ. ಜೋಸೆಫ್ ಪ್ರಿಸ್ಲೆ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಆಮ್ಲಜನಕವನ್ನ ಸಂಶೋಧನೆ ಮಾಡ್ತಾರೆ. ಯಾಕಪ್ಪ ಅಂತಂದ್ರ ಮನುಷ್ಯ ನೋಡ್ರಿ, ಈ ನೀರು ಅಂತ ಕರಿತೀವಿ H2O ಅಂತ ಕರಿತೀವಿ. ಹೌದಾ?
ಹೆಚ್ ಅಂದ್ರೆ ಜಲಜನಕದ 2 ಪರಮಾಣು, ಆಮ್ಲಜನಕದ 1 ಪರಮಾಣು ಸೇರಿ ಅದನ್ನೇನಾಗ್ತತ್ರಿ ನೀರು ಆಗ್ತದ. ಯಾಕಂದ್ರ ನೀರು ಏನಪ್ಪಾ ಅಂತಂದ್ರ ಮನುಷ್ಯನು ಬದುಕಲಿಕ್ಕೆ ಏನಪ್ಪಾ ಅಂತಂದ್ರ ಅತ್ಯವಶ್ಯಕವಾದಂತಹ ಒಂದು ವಸ್ತು ಆಗೈತಿ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಹಂಗಾದ್ರೆ ಈ ನಮ್ಮ ಜೀವಕೋಶಗಳಲ್ಲಿ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಬೇಸಿಕ್ ಪಾಯಿಂಟ್ಸ್ ಗಳು ಗೊತ್ತಾಗ್ತದ. ಈ ನಮ್ಮ ಸೆಲ್ಸ್ ಅಂತ ಕರಿತೀವಲ್ಲ, ಈ ಜೀವಕೋಶಗಳಲ್ಲಿ ಒಂದಿಷ್ಟು ಆಮ್ಲಜನಕದ ಕೊರತೆ ಕಂಡು ಬರ್ತದೆ. ಹಾಗಾದ್ರೆ ಆ ಆಮ್ಲಜನಕದ ಕೊರತೆ ಕಂಡು ಬಂತಪ್ಪ ಅಂತಂದ್ರೆ ಅದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಅನಾಕ್ಸಿಯಾ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಅನಾಕ್ಸಿಯಾ. ಜೀವಕೋಶಗಳಲ್ಲಿ ಆಮ್ಲಜನಕದ ಕೊರತೆ ಬಂತಪ್ಪ ಅಂತಂದ್ರೆ ಅದನ್ನ ಅನಾಕ್ಸಿಯಾ ಅಂತ ಕರಿತೀವಿ, ಅನಾಕ್ಸಿಯಾ. ಹಾಗಾದ್ರೆ ಸೊ ನೋಡ್ರಿ, ಈ ಆಮ್ಲಜನಕ ಅಂತ ಕರಿತೀವಿ. ಹಾಗಾದ್ರೆ ಆಮ್ಲಜನಕ ಎಂತಹ ಪರಮಾಣು ಧಾತುವಾಗಿದೆ? ಒಂದು ದ್ವಿಪರಮಾಣು ಧಾತುವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಆಮ್ಲಜನಕ ಒಂದು ದ್ವಿಪರಮಾಣು ಧಾತುವಾಗಿದೆ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಧಾತು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ದ್ವಿಪರಮಾಣು ಧಾತುವಾಗಿದೆ ಅಂತ ನೋಡ್ತಾ ಬರ್ತೀವಿ. ನೆಕ್ಸ್ಟ್, ಈ ನಮ್ಮ ಆಮ್ಲಜನಕ ಏನಪ್ಪಾ ಅಂತಂದ್ರ ಬಹುರೂಪತೆಯನ್ನ ಪ್ರದರ್ಶಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ತನ್ನ ಬಹುರೂಪತೆಯನ್ನ ಪ್ರದರ್ಶನ ಮಾಡ್ತದ. ಈ ನಮ್ಮ ಕಾರ್ಬನ್ ತೆಗೆದುಕೊಂಡಾಗ ಇಂಗಾಲ, ಸಿಲಿಕಾನು, ವಜ್ರ, ಗ್ರಾಫೈಟ್ ಅಂತ ಕರಿತೀವಲ್ಲ, ತನ್ನ ಬಹುರೂಪತೆಯನ್ನ ಪ್ರದರ್ಶನ ಮಾಡ್ತದ. ಹಾಗೆ ಕೂಡ ಆಮ್ಲಜನಕವು ಕೂಡ ತನ್ನ ಬಹುರೂಪಕತೆಯನ್ನ ಪ್ರದರ್ಶನ ಮಾಡ್ತದ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಏನು ಓ ಅಂತ ಕರಿತೀವಿ? ಓ ಅಂತಂದ್ರೆ ಏನ್ರಿ? ನೆಸೆಂಟ್ ಆಕ್ಸಿಜನ್ ಅಂತ ಕರಿತೀವಿ, ನೆಸೆಂಟ್ ಆಕ್ಸಿಜನ್. ನೆಕ್ಸ್ಟ್ O2 ಅಂತಂದ್ರೆ ನಾವು ನೀವು ಉಸಿರಾಡ್ತಕ್ಕಂತಹ ಆಕ್ಸಿಜನ್ ಆಗ್ತದ. ನೆಕ್ಸ್ಟ್ O3 ಅಂತಂದ್ರೆ ನಾವು ಸೂರ್ಯನಿಂದ ಬರ್ತಕ್ಕಂಥ ನೇರಳಾತೀತ ಕಿರಣಗಳನ್ನ ಫಿಲ್ಟರ್ ಮಾಡ್ಲಿ ಏನಪ್ಪಾ ಅಂತಂದ್ರೆ ಬಿಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಓಜೋನ್ ಅಂತ ಕರಿತೀವಿ. ಜೀವಿಗಳಿಗೆ ಅತ್ಯವಶ್ಯಕವಾದಂತಹ ಒಂದು ಧಾತು ಅಂತಂದ್ರೆ ನಮಗೆ ಓಜೋನ್ ಅಂತ ಕರಿತೀವಿ. ಹೌದಾ? ಸೊ ಓ ಅಂತಂದ್ರೆ ಏನ್ರಿ? ನೆಸೆಂಟ್ ಆಕ್ಸಿಜನ್. O2 ಅಂತಂದ್ರೆ ಉಸಿರಾಟದ ಆಕ್ಸಿಜನ್. O3 ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಓಜೋನ್ ಅಂತ ಕರಿತೀವಿ. ಹಾಗಾದ್ರೆ ಈ ನಮ್ಮ ಓಜೋನ್ ಅನ್ನ ನೋಡ್ರಿ, ಡಾಪ್ಸನ್ ಅನ್ನೋ ಒಂದು ಮಾನದಿಂದ ಅಳಿತಾ ಬರ್ತೀವಿ. ಡಾಪ್ಸನ್ ಅನ್ನೋ ಒಂದು ಮಾನದಿಂದ ನಾವು ಅಳಿತಾ ಬರ್ತೀವಿ. ಗೊತ್ತಿರ್ಬೇಕಾಗ್ತದೆ. ಓಜೋನ್ ಅನ್ನ ಡಾಪ್ಸನ್ ಅನ್ನೋ ಒಂದು ಏಕಮಾನದಿಂದ ಅಳಿತಾ ಬರ್ತೀವಿ. ಹಾಗಾದ್ರೆ ಸೊ ಡಾಪ್ಸನ್ ಅನ್ನ ಯಾಕೆ ಅಳಿತಾ ಬರ್ತೀವಿ ಸರ್? ಡಾಪ್ಸನ್ ಇಂದಾನೆ ಯಾಕೆ ಅಳಿಬೇಕಪ್ಪ ಅಂತಂದ್ರೆ, ಸೊ ಅದನ್ನ ಈ ಓಜೋನ್ ಅನ್ನ ಕಂಡಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಡಾಪ್ಸನ್. ಸೊ ಹಾಗಾಗಿ ಇದು ನಮ್ಮ ಓಜೋನ್ ಅನ್ನ ಕಂಡಿರ್ತಕ್ಕಂಥ ಡಾಪ್ಸನ್ ಅದರಲ್ಲ, ಸೊ ಅವರ ಹೆಸರಿನಿಂದ ಅಳಿತಾ ಬರುತ್ತೀವಿ ಅಂತ ಕರಿತೀವಿ. ಡಾಪ್ಸನ್ ಅಂತ ಕರಿತೀವಿ. ಡಾಪ್ಸನ್ ಮಾನದಿಂದ ಅಳಿತಾ ಬರ್ತೀವಿ. ಡಾಪ್ಸನ್ ಮಾನದಿಂದ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಈ ಓಜೋನ್ ಎಲ್ಲಿ ಕಂಡು ಬರ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತದೆ. ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತದ. ಸಮೋಷ್ಣ ಮಂಡಲದಲ್ಲಿ. ಹಾಗಾದ್ರೆ ಈ ನಮ್ಮ ಓಜೋನ್, ಹಾಗಾದ್ರೆ ನೋಡ್ರಿ, ಈ ಓಜೋನ್ ಐತಲ್ಲ, ಇದೇನ್ರಿ? ಸೂರ್ಯನಿಂದ ಬರ್ತಕ್ಕಂತಹ ನೇರಳಾತೀತ ಕಿರಣಗಳನ್ನ ಏನ್ ಮಾಡ್ತತ್ರಿ? ರಕ್ಷಣೆ ಮಾಡ್ತದೆ. ನೇರಳಾತೀತ ಕಿರಣಗಳನ್ನ ಫಿಲ್ಟರೈಸ್ ಮಾಡ್ತದ. ಅದರ ತೀವ್ರತೆಯನ್ನ ಕಡಿಮೆ ಮಾಡಿ ಮನುಷ್ಯನಿಗೆ ಬೇಕಾದಂತ ಉಷ್ಣದ ಕಿರಣಗಳನ್ನ ಸೂಸ್ತದ ಅಂತ ಕರಿತೀವಿ. ಹಾಗಾದ್ರೆ O3 ಅಥವಾ ಓಜೋನ್ ಅಂತ ಕರಿತೀವಿ. ಅರ್ಥ ಆಯ್ತು? ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಓಜೋನ್ ರಂಧ್ರ ಕಂಡು ಬಂದದ್ದು ಎಲ್ಲಿ? ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬಂತು ಓಜೋನ್ ರಂಧ್ರ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇದನ್ನ ಕಂಡಿಡಿದವರು ಯಾರು? ಇದು ಓಜೋನ್ ರಂಧ್ರ ಆಗಿದ್ದನ್ನ ಕಂಡಿಡಿದವರು ಯಾರು ಅಂತಂದ್ರೆ ಅಲೆಕ್ಸಾಂಡರ್ ಫೋರ್ಮನ್ ಅಂತ ಕರಿತೀವಿ. ಅಲೆಕ್ಸಾಂಡರ್ ಫೋರ್ಮನ್ ಅನ್ನೋ ಒಬ್ಬ ವಿಜ್ಞಾನಿ. ಅಲೆಕ್ಸಾಂಡರ್ ಫೋರ್ಮನ್ ಅಂತ ಕರಿತೀವಿ. ಅಲೆಕ್ಸಾಂಡರ್ ಫೋರ್ಮನ್ ಅನ್ನೋ ಒಬ್ಬ ವಿಜ್ಞಾನಿ ಏನಪ್ಪ ಅಂತಂದ್ರ ಓಜೋನ್ ರಂಧ್ರವನ್ನ ಮೊಟ್ಟ ಮೊದಲ ಬಾರಿಗೆ ಕಂಡಿಡಿದ. ಹಾಗಾದ್ರೆ ಎಲ್ಲಿ? ಅಂಟಾರ್ಟಿಕಾ ಖಂಡದಲ್ಲಿ. ಹೌದಾ? ಅರ್ಥ ಆಯ್ತು? ಹಂಗಾದ್ರೆ ಸೊ ನೋಡ್ರಿ, ಹಾಗಾದ್ರೆ ಜೀವಿಗಳು ಮೊಟ್ಟ ಮೊದಲ ಬಾರಿಗೆ ಈ ಉಗಮ ಆಗ್ಲಿಕ್ಕೆ ಅಥವಾ ಜೀವಿ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನೀರು ಮತ್ತು ವಾತಾವರಣ ಅಂತ ಕರಿತೀವಿ. ಹಾಗಾದ್ರೆ ಈ ನಮ್ಮ ಜೀವಕೋಶಗಳಲ್ಲಿ ಒಂದು ಕೃತಕ ಅಥವಾ ಆಮ್ಲಜನಕದ ಈ ಕೊರತೆ ಏನೇನಂತ ಕರಿತೀವಿ ನಾವು? ಅನಾಕ್ಸಿಯಾ ಅಂತ ಕರಿತಾ ಬರ್ತೀವಿ. ಇನ್ನು ನೆಕ್ಸ್ಟ್ ಈ ನಮ್ಮ ಆಮ್ಲಜನಕವನ್ನ ಜೋಸೆಫ್ ಪ್ರಿಸ್ಲೆ, ಜಲಜನಕವನ್ನ ಹೆನ್ರಿ ಕ್ಯಾವಿಂಡಿಶ್ ಅವರು ಕಂಡು ಹಿಡಿತಾ ಬರ್ತಾರ. ಹಾಗಾದ್ರೆ ಆಮ್ಲಜನಕ ಒಂದು ದ್ವಿಪರಮಾಣು ಧಾತುವಾಗಿದೆ ಅಂತ ಕರಿತೀವಿ. ಹಾಗಾದ್ರೆ ಆಮ್ಲಜನಕ ತನ್ನ ಬಹುರೂಪತೆಯನ್ನ ಪ್ರದರ್ಶನ ಮಾಡ್ತದ. ಓ ಅಂತಂದ್ರೆ ನೆಸೆಂಟ್ ಆಕ್ಸಿಜನ್, O2 ಅಂತಂದ್ರೆ ಉಸಿರಾಡ್ತಕ್ಕಂಥ ಆಕ್ಸಿಜನ್, O3 ಅಂತಂದ್ರೆ ಸೊ ಓಜೋನ್ ಅಂತ ಕರಿತೀವಿ. ಹಾಗಾದ್ರೆ ಇದೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಹಾಗಾದ್ರೆ ನೋಡ್ರಿ, ಓಕೆ, ಜೀವಕೋಶ ಅಂತ ಕರಿತೀವಿ. ನೋಡ್ರಿ, ಹಾಗಾದ್ರೆ ಜೀವಕೋಶ ನೋಡ್ರಿ, ಇಷ್ಟೊತ್ತು ನಾವೇನಪ್ಪಾ ಅಂತಂದ್ರೆ ಜೀವಕೋಶ ಹೋಗಕ್ಕಿಂತ ಮುಂಚೆ ಸೊ ಅದರದ ಹಿಂದಿನ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಬೇಸಿಕ್ ಪಾಯಿಂಟ್ ಗಳನ್ನ ನೋಡ್ತಾ ಬಂದ್ವಿ. ಹಾಗಾದ್ರೆ ಜೀವಕೋಶ ಅಂತ ಕರಿತೀವಿ, ಸೆಲ್ ಅಂತಕ್ಕಂತ ಕರಿತೀವಿ. ಹಾಗಾದ್ರೆ ಇಂಗ್ಲಿಷ್ ಅಲ್ಲಿ ನಾವೇನಂತ ಕರಿತೀವಿ? ಜೀವಕೋಶಕ್ಕ ಸೆಲ್ ಅಂತ ಕರಿತೀವಿ. ಹಾಗಾದ್ರೆ ಈ ಸೆಲ್ ಅಂತಕ್ಕಂತ ಒಂದು ಪದ
ಲ್ಯಾಟಿನ್ ಭಾಷೆಯ ಸೆಲ್ಯುಲಾ ಎಂಬ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಸೆಲ್ಯುಲಾ. ನಾವು ನೋಡ್ರಿ ಇಲ್ಲಿ ಬಯಾಲಜಿ ಓದುವಾಗ ನಾವೇನಂತ ಕರಿತೀವಿ, ಹಾಗಾದ್ರೆ ಬಯಾಲಜಿ ಅಥವಾ ಜೀವಶಾಸ್ತ್ರ ಯಾವ ಪದದಿಂದ ಬಂದಿದೆ ಅಂತ ನೋಡ್ತಾ ಬಂದ್ವಿ, ಅಲ್ಲಿ ಗ್ರೀಕ್ ಭಾಷೆಯಿಂದ ಪದದಿಂದ ಬಂದಿದೆ ಅಂತ ನೋಡ್ತಾ ಬಂದ್ವಿ. ಹಾಗಾದ್ರೆ ಇಲ್ಲಿ ಜೀವಕೋಶ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಸೆಲ್ಯುಲಾ ಎಂಬ ಪದದಿಂದ ಬಂದಿದೆ. ಹಾಗಾದ್ರೆ ಈ ಸೆಲ್ಯುಲಾ ಅಂತಂದ್ರೆ ಏನು? ಸೆಲ್ಯುಲಾ ಅಂತಂದ್ರೆ ಚಿಕ್ಕ ಕೋಣೆ ಅಂತ ಅರ್ಥ ಕೊಡ್ತದ. ಹಾಗಾದ್ರೆ ಸೆಲ್ಯುಲಾ ಅಂತಕ್ಕಂಥ ಒಂದು ಪದದ ಅರ್ಥ ಚಿಕ್ಕ ಕೋಣೆ ಅಂತ ಕರಿತೀವಿ. ಹಾಗಾದ್ರೆ ಜೀವಕೋಶಗಳ ಅಧ್ಯಯನ ನಾವೇನಂತ ಕರಿತೀವಿ? ಹಾಗಾದ್ರೆ ಈ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಖೆಗೆ ಏನಂತ ಕರಿತೀವಿ, ಅಥವಾ ಶಾಸ್ತ್ರಕ್ಕೆ ಏನಂತ ಕರಿತೀವಿ? ಸೈಟಾಲಜಿ ಅಂತ ಕರಿತೀವಿ. ಸೈಟಾಲಜಿ. ಹಾಗಾದ್ರೆ ಈ ನಮ್ಮ ಪ್ರಥಮ ಜೀವಕೋಶವು ಸುಮಾರು 4 ದಶಲಕ್ಷ ವರ್ಷಗಳ ಹಿಂದೆ ಜನ್ಮ ತಾಳಿದೆ. ಹಾಗಾದ್ರೆ ಪ್ರಪ್ರಥಮ ಬಾರಿಗೆ ಈ ಜೀವಕೋಶ ಅಂತಕ್ಕಂಥ ಒಂದು ಪದ ಅಥವಾ ಜೀವಕೋಶ ಅಂತಕ್ಕಂಥ ಒಂದು ಎಷ್ಟು ವರ್ಷಗಳ ಹಿಂದೆ ಜನ್ಮ ತಾಳಿತಪ್ಪ ಅಂತಂದ್ರೆ ಸುಮಾರು 4 ದಶಲಕ್ಷ ವರ್ಷಗಳ ಹಿಂದೆ ಏನಪ್ಪಾ ಅಂತಂದ್ರೆ ಜನ್ಮ ತಾಳಿತು ಅಂತ ಕರಿತೀವಿ. ಹಾಗಾದ್ರೆ ಈ ನಮ್ಮ ಜೀವಕೋಶದ ಒಂದು ವ್ಯಾಖ್ಯಾನ ಕೊಡ್ಬೇಕಪ್ಪ ಅಂತಂದ್ರೆ, ಅಥವಾ ಜೀವಕೋಶ ಅಂತಂದ್ರೆ ಏನು? ಹಾಗಾದ್ರೆ ಜೀವಕೋಶ ಅಂತಂದ್ರೆ ಜೀವಿಗಳ ರಚನಾತ್ಮಕ, ಕಾರ್ಯಾತ್ಮಕ, ನೋಡ್ರಿ, ಜೀವಿಗಳ ರಚನಾತ್ಮಕ ಮತ್ತೆ ಕ್ರಿಯಾತ್ಮಕ ಮೂಲಭೂತ ಘಟಕವಾಗಿದೆ ಅಂತ ಕರಿತೀವಿ. ಅಥವಾ ಜೀವಕೋಶಗಳ ರಚನಾತ್ಮಕ, ಕ್ರಿಯಾತ್ಮಕ, ಕಾರ್ಯಾಚರಣೆಯ ಘಟಕವನ್ನು ಏನಂತ ಕರಿತೀವಿ ನಾವು? ಜೀವಕೋಶ ಅಂತ ಕರಿತೀವಿ. ಅಂದ್ರೆ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಆಫ್ ಅವರ್ ಬಾಡಿ ಅಂತ ಕರಿತೀವಿ. ಅಂದ್ರೆ ಏನು? ಜೀವಕೋಶವು ಜೀವಿಯೊಂದರ, ಹಂಗಾದ್ರೆ ನಮ್ಮ ಜೀವಿ ಅಂತಂದ್ರೆ ನಾವೇನದೇವಲ್ಲ, ಸೊ ಜೀವಿ, ಆ ಜೀವಕೋಶವು ಏನು ರಚನಾತ್ಮಕ ಅಂದ್ರೆ ಅದು ಇಟ್ ಇಸ್ ಅ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅವರ್ ಬಾಡಿ. ಅಂದ್ರೆ ಸ್ಟ್ರಕ್ಚರಲ್ ಆಫ್ ಅವರ್ ಬಾಡಿ ಅಂದ್ರೆ ಜೀವಿಗಳ ರಚನಾತ್ಮಕ ಅಂದ್ರೆ ಒಂದು ರಚನೆ ಆಗ್ಲಿಕ್ಕೆ ಅದರದ್ದು ಘಟಕ, ಜೊತೆಗೆ ಕ್ರಿಯಾತ್ಮಕ ಅಂತ ಕರಿತೀವಿ. ಅಂದ್ರೆ ಕಾರ್ಯಾಚರಣೆಗಳನ್ನ ಮಾಡ್ತಕ್ಕಂಥ ಒಂದು ಘಟಕವನ್ನು ಏನಂತ ಕರಿತೀವಿ ನಾವು? ಜೀವಕೋಶ ಅಂತ ಕರಿತೀವಿ. ಅದಕ್ಕೆ ಹೇಳ್ತಾ ಬಂದಿದ ನಾವು ಕೋಶವು ಜೀವಿಯೊಂದರ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ ಅಂತ ಕರಿತೀವಿ. ಹಾಗಾದ್ರೆ ಈ ಜೀವಕೋಶವನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ 1665ರಲ್ಲಿ ರಾಬರ್ಟ್ ಹುಕ್ ಅನ್ನೋರು ಏನಪ್ಪಾ ಅಂತಂದ್ರ ಜೀವಕೋಶವನ್ನ ಕಂಡುಹಿಡಿತಾ ಬರ್ತಾರ. 1665ರಲ್ಲಿ ಜೀವಕೋಶವನ್ನ ರಾಬರ್ಟ್ ಹುಕ್ ಅನ್ನೋ ಒಬ್ಬ ವಿಜ್ಞಾನಿ ಜೀವಕೋಶವನ್ನ ಕಂಡುಹಿಡಿತಾರ. ಹಾಗಾದ್ರೆ ಇದನ್ನ ಮುಂದುವರಿದ ಭಾಗವಾಗಿ ಡಚ್ ಸಂಶೋಧಕರಾಗಿರ್ತಕ್ಕಂಥ ಆಂಟಿ ವಾನ್ ಲೆವೆನ್ಹುಕ್ ಅವರು ಸೊ ಇದು ಪ್ರೊನೌನ್ಸಿಯೇಷನ್ ಮಾಡಕ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಲೆವೆನ್ಹುಕ್ ಅಂದ್ರೂ ಓಕೆ. ಸೊ ಲೆವೆನ್ಹುಕ್ ಅವರು ಏನಪ್ಪಾ ಅಂತಂದ್ರೆ 1675ರಲ್ಲಿ ಮೈಕ್ರೋಸ್ಕೋಪ್ ನ ಮೂಲಕ ಅಥವಾ ಸೂಕ್ಷ್ಮ ದರ್ಶಕದ ನೆರವಿನಿಂದ ಜೀವಿಗಳನ್ನ ಪತ್ತೆ ಹಚ್ತಾ ಬರ್ತಾರ. ಹಾಗಾಗಿ ಇವರನ್ನ ಏನಂತ ಕರಿತೀವಿ ನಾವು? ಸೂಕ್ಷ್ಮಾಣು ಜೀವಿಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಮೈಕ್ರೋಬಯಾಲಜಿ, ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಕರಿತೀವಿ. ಅಂದ್ರೆ ಏನು ಅದರ ಅರ್ಥ? ಸೊ ನೋಡ್ರಿ, 1665ರಲ್ಲಿ ಏನಪ್ಪಾ ಅಂತಂದ್ರೆ ರಾಬರ್ಟ್ ಹುಕ್ ಅವರು ಏನಪ್ಪಾ ಅಂತಂದ್ರೆ ಜೀವಕೋಶಗಳನ್ನ ಪತ್ತೆ ಹಚ್ತಾರ ಅಥವಾ ಜೀವಕೋಶಗಳ ಬಗ್ಗೆ ಅಧ್ಯಯನಕ್ಕೆ ಸ್ಟಾರ್ಟ್ ಮಾಡ್ತಾ ಬರ್ತಾರ. ಅದರ ಮುಂದುವರೆದ ಭಾಗವಾಗಿ ಏನಪ್ಪಾ ಅಂತಂದ್ರ ನಮ್ಮ ಇವರು ಯಾರು ನಮ್ಮ ಡಚ್ ಸಂಶೋಧಕರಾಗಿರ್ತಕ್ಕಂಥ, ಯಾಕೆ ನಾವು ಈ ಪದವನ್ನು ಆಡ್ ಮಾಡ್ತೀವಪ್ಪ ಅಂತಂದ್ರೆ ಒಂದೊಂದ್ಸರಿ ಯಾವ ದೇಶದ ವಿಜ್ಞಾನಿ ಅನ್ನೋದನ್ನು ಕೇಳ್ತಾ ಬಿಡ್ತಾರೆ ಎಕ್ಸಾಮ್ನಾಗ. ಸೊ ಹಾಗಾಗಿ ಅದು ಗೊತ್ತಿರ್ಬೇಕಾಗ್ತದ. ಸೊ 1675ರಲ್ಲಿ ಡಚ್ ಸಂಶೋಧಕನಾಗಿರ್ತಕ್ಕಂತಹ ಆಂಟಿ ವಾನ್ ಲೆವೆನ್ಹುಕ್ ರವರು ಏನಪ್ಪಾ ಅಂತಂದ್ರ ಸೂಕ್ಷ್ಮ ದರ್ಶಕದ ನೆರವಿನಿಂದ, ಅದರ ಸಹಾಯದಿಂದ ಜೀವಿಗಳನ್ನ ಪತ್ತೆ ಹಚ್ತಾ ಬರ್ತಾರ. ಹಾಗಾಗಿ ಇವ್ರನ್ನ ಏನಂತ ಕರಿತೀವಿ ನಾವು? ಸೂಕ್ಷ್ಮಾಣು ಜೀವಿಶಾಸ್ತ್ರದ ಪಿತಾಮಹ ಅಂತ ಕರಿತಾ ಬರ್ತೀವಿ. ಹಾಗಾದ್ರೆ ಅರ್ಥ ಆಯ್ತು ಅಂತ ಅನ್ಕೊಂಡನಿ. ಸೊ ನೋಡ್ರಿ, ಬೇಸಿಕ್ ಗೊತ್ತಿರ್ಬೇಕು. ಹಾಗಾದ್ರೆ ಜೀವಕೋಶವನ್ನು ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಹಾಗಾದ್ರೆ ಈ ಸೆಲ್ ಅಂತಕ್ಕಂಥ ಒಂದು ಪದ ಲ್ಯಾಟಿನ್ ಭಾಷೆಯ ಸೆಲ್ಯುಲಾ ಎನ್ನೋ ಒಂದು ಪದದಿಂದ ಬಂದಿದೆ. ಸೆಲ್ಯುಲಾ ಅಂತಂದ್ರೆ ಚಿಕ್ಕ ಕೋಣೆ ಅಂತ ಕರಿತಾ ಬರ್ತೀವಿ. ಹಾಗಾದ್ರೆ ಈ ಜೀವಕೋಶವು ಏನು? ಹಾಗಾದ್ರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ಏನಂತ ಕರಿತೀವಿ ನಾವು? ಜೀವಕೋಶ ಅಂತ ಕರಿತೀವಿ. ಅಂದ್ರೆ ಅದರರ್ಥ ಏನು? ಜೀವಿಗಳನ್ನ ರಚನೆ ಮಾಡ್ಲಿಕ್ಕೆ ಅಥವಾ ಜೀವಿಗಳಲ್ಲಿ ರಚನೆ ಮಾಡುವುದರ ಜೊತೆಗೆ ಅವುಗಳ ಕಾರ್ಯವನ್ನ ಮಾಡ್ತಕ್ಕಂಥ ಒಂದು ಮೂಲಭೂತ ಘಟಕವನ್ನು ಏನಂತ ಕರಿತೀವಿ ನಾವು? ಜೀವಕೋಶ ಅಂತ ಕರಿತೀವಿ. ಹಾಗಾದ್ರೆ ಈ ಜೀವಕೋಶಗಳನ್ನ ನಾವು ಯಾವ್ದರಿಂದ ಅಧ್ಯಯನ ಮಾಡ್ತೀವಿ? ಸೈಟಾಲಜಿ ಅಂತ ಕರಿತೀವಿ. ಈ ಜೀವಕೋಶಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಏನಂತ ಕರಿತೀವಿ ನಾವು? ಸೈಟಾಲಜಿ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈ ಜೀವಕೋಶವು ಎಷ್ಟು ವರ್ಷಗಳ ಹಿಂದೆ ಕಾಣ್ ಬಂದಿದ್ದು ಅಂದ್ರೆ ಸುಮಾರು 4 ದಶಲಕ್ಷ ವರ್ಷಗಳ ಹಿಂದೆ ಕಾಣಿಸಿಕೊಂಡಿತು ಅಥವಾ ಉಗಮವಾಯಿತು ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಕೀರ್ತಿ 1665ರಲ್ಲಿ ಯಾರಿಗೆ? ರಾಬರ್ಟ್ ಹುಕ್ ರವರಿಗೆ ಸಲ್ತದ. ಹಾಗಾದ್ರೆ ಇವರು ನೋಡ್ರಿ, ಈ ನಮ್ಮ ಆಂಟಿ ವಾನ್ ಲೆವೆನ್ಹುಕ್ ರವರು 1675ರಲ್ಲಿ ಸೂಕ್ಷ್ಮ ದರ್ಶಕ ಅಥವಾ ಮೈಕ್ರೋಸ್ಕೋಪ್ ನ ಮೂಲಕ ಏನಪ್ಪಾ ಅಂತಂದ್ರ ಅದರ ಸಹಾಯದಿಂದ ಜೀವಿಗಳನ್ನ ಪತ್ತೆ ಹಚ್ತಾರ.
ಆದುದರಿಂದ ಇವ್ರನ್ನೇನಂತ ಕರಿತೀವಿ ನಾವು ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಇನ್ನು ನೆಕ್ಸ್ಟ್ ಈ ನಮ್ಮ ಜರ್ಮನಿಯ ಸಂಶೋಧಕರಾಗಿರ್ತಕ್ಕಂಥ ಮ್ಯಾಥಿಯಸ್ ಜಾಕಬ್ ಸ್ಲೀಡನ್ ಅಂತ ಕರಿತೀವಿ. ಜಾಕಬ್ ಸ್ಲೀಡನ್ ಮತ್ತೆ ಥಿಯೋಡರ್ ಶ್ವಾನ್ ಎಂಬುವರು ಏನಪ್ಪಾ ಅಂತಂದ್ರೆ 1838 ಮತ್ತು 39ರಲ್ಲಿ ಕೋಶ ಸಿದ್ಧಾಂತವನ್ನ ಮಂಡಿಸ್ತಾರ. ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ ಥಿಯರಿ ಅಂತ ಕರಿತೀವಿ. ಸೆಲ್ ಥಿಯರಿಯನ್ನ ಮಂಡನೆ ಮಾಡ್ತಾ ಬರ್ತಾರೆ. ಯಾರು? ಜೇಕಬ್ ಸ್ಲೀಡನ್ ಮತ್ತೆ ಥಿಯೋಡರ್ ಶ್ವಾನ್ ಅವರು 1838-39ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸೆಲ್ ಥಿಯರಿಯನ್ನ ಮಂಡನೆ ಮಾಡ್ತಾರ. ಹಾಗಾದ್ರೆ ಈ ಸೆಲ್ ಥಿಯರಿಯ ಪ್ರಕಾರ ಅವ್ರು ಏನ್ ಹೇಳ್ತಾರ? ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಥವಾ ರಚನೆ ಆಗಿವೆ ಅಂತ ಕರೀತಾರ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂತ ಯಾವುದೇ ಜೀವಿಗಳಾಗಿರ್ಬೋದು, ಅವೆಲ್ಲಾ ಜೀವಿಗಳು ಏನಪ್ಪಾ ಅಂತಂದ್ರ ಜೀವಿಗಳು ಜೀವಕೋಶಗಳಿಂದನೇ ರಚನೆ ಆಗಿದೆ ಅಂತ ಹೇಳ್ತಾ ಬರ್ತಾರ. ಹಾಗ ಹೇಳುವುದರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಏನು? ವಿಭಜನೆಯಿಂದ. ಯಾವ ವಿಭಜನೆಯಿಂದ? ಕೋಶ ವಿಭಜನೆಯಿಂದ ಹೊಸ ಜೀವಕೋಶಗಳು ಜನ್ಮ ತಾಳ್ತವೆ. ಅಂದ್ರೆ ಸೆಲ್ ಡಿವಿಷನ್ ಆಗುವುದರಿಂದ ಹೊಸ ಜೀವಕೋಶಗಳು ಏನಪ್ಪಾ ಅಂತಂದ್ರ ಉತ್ಪತ್ತಿ ಆಗ್ತವೆ ಅನ್ನೋದನ್ನು ಕೂಡ ಹೇಳ್ತಾ ಬರ್ತಾರೆ. ಹಾಗಾದ್ರೆ ನೋಡ್ರಿ, ಇವ್ರು ಏನ್ ಹೇಳ್ತಾರ ಅಂತಂದ್ರೆ ಎಲ್ಲಾ ಜೀವಿಗಳು ಏನಪ್ಪಾ ಅಂತಂದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಆ ಕೋಶ ವಿಭಜನೆಯಿಂದ ಮತ್ತೆ ಹೊಸದಾದ ಜನ್ಮಗಳು ಹೊಸದಾದ ಜೀವಕೋಶಗಳು ಪಡಿತವೆ ಅನ್ನೋದನ್ನ ಹೇಳ್ತಾ ಬರ್ತಾರ. ವೆರಿ ವೆರಿ ಇಂಪಾರ್ಟೆಂಟ್. ಥಿಯೋಡರ್ ಶ್ವಾನ್ ಮತ್ತು ಜೇಕಬ್ ಸ್ಲೀಡನ್ ಅವರು 1838-39ರಲ್ಲಿ ಸೆಲ್ ಥಿಯರಿಯನ್ನ ಮಂಡನೆ ಮಾಡ್ತಾ ಬರ್ತಾರ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈ ನಮ್ಮ ಜೀವಕೋಶದ ರಚನೆ ಹೆಂಗ್ ಕಂಡು ಬರ್ತದ? ಹಾಗಾದ್ರೆ ಜೀವಕೋಶ ಹೆಂಗಿರ್ತದ? ಹಾಗಾದ್ರೆ ಸಸ್ಯದಲ್ಲಿ ಹೆಂಗಿರ್ತದ, ಪ್ರಾಣಿಯಲ್ಲಿ ಹೆಂಗಿರ್ತದ, ಅಥವಾ ಸಸ್ಯ ಮತ್ತು ಪ್ರಾಣಿಗಳಿಗೂ ಎರಡೂ ಸೇಮ್ ಇರ್ತದ ಏನು ಅನ್ನೋ ನಿಮ್ದು ಒಂದು ಪ್ರಶ್ನೆಗೆ ಮುಂದೆ ಉತ್ತರವನ್ನು ಹುಡುಕುತ್ತಾ ಹೋಗೋಣ. ಹಾಗಾದ್ರೆ ಜೀವಕೋಶದ ರಚನೆ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಜೀವಕೋಶ ಅಂತ ತೆಗೆದುಕೊಂಡಾಗ ಇವುಗಳಲ್ಲಿ ಪ್ರಮುಖವಾಗಿ ನಾವು 3 ರೀತಿಯಾಗಿ ವಿಂಗಡಣೆ ಮಾಡ್ತಾ ಬರ್ತೀವಿ. 1 ಸೆಲ್ ಪ್ಲಾಸ್ಮಾ ಮೆಂಬ್ರೇನ್, 2 ಸೈಟೋಪ್ಲಾಸ್ಮಾ, 3 ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದನ್ನ ನಾವು ಕನ್ನಡದಲ್ಲಿ 1 ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ ಅಂತ ಕರಿತೀವಿ. ನಾವು ಹೊರಗಿನ ಆಧಾರದ ಮೇಲೆ ನಾವು ಡಿವಿಷನ್ ಮಾಡ್ತಾ ಬಂದಾಗ ನೋಡ್ರಿ, ಹಾಗಾಗಿ ನಾವು ಈ ರೀತಿಯಾಗಿ ನೋಡ್ತಾ ಬರ್ತೀವಿ. 1 ಕೋಶ ಪೊರೆ ಅಂದ್ರೆ ಎನ್ನುವುದು ಅತ್ಯಂತ ಹೊರಗಿನ ಭಾಗ, ಅದರ ಮಧ್ಯದ ಭಾಗ ಕೋಶ ಕೇಂದ್ರ, ಅದರ ನೆಕ್ಸ್ಟ್ ಒಳಗಿನ ಭಾಗ ಏನಂತ ಕರಿತೀವಿ ನಾವು ಕೋಶ ಕೇಂದ್ರ ಅಂತ ಕರಿತೀವಿ. ಸೆಲ್ ಪ್ಲಾಸ್ಮಾ ಮೆಂಬ್ರೇನ್, ಸೈಟೋಪ್ಲಾಸ್ಮಾ, ನೆಕ್ಸ್ಟ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹೌದಾ? ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ ಅಂತ ಕರಿತೀವಿ. ಹಾಗಾದ್ರೆ ಒಂದೊಂದನ್ನು ನಾವು ಏನಪ್ಪಾ ಅಂತಂದ್ರ ಅಧ್ಯಯನ ಮಾಡ್ತಾ ಹೋಗೋಣ. ನೋಡ್ರಿ, ಕೋಶ ಪೊರೆ ಮತ್ತ ಕೋಶ ಕೇಂದ್ರ, ಕೋಶ ದ್ರವ್ಯ ಅಂತ ನೋಡ್ತಾ ಬಂದ್ವಿ. ಹಾಗಾದ್ರೆ ನೋಡ್ರಿ, ಇದು ಸೆಲ್ ಅಂತ ಕರಿತೀವಿ. ಇದು ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಅಂತ ಕರಿತೀವಿ. ನೋಡ್ರಿ, ಸಸ್ಯ ಜೀವಕೋಶ ಮತ್ತೆ ಪ್ರಾಣಿ ಜೀವಕೋಶಗೆ ಇರ್ತಕ್ಕಂತ ವ್ಯತ್ಯಾಸ ನೋಡ್ರಿ. ಹಾಗಾದ್ರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಕ್ಕೆ ಏನ್ ವ್ಯತ್ಯಾಸ ಕಂಡು ಬರ್ತದ? ಬಹಳ ಈ ಡಯಾಗ್ರಾಮ್ ಮೂಲಕ ನಿಮಗೆ ಗೊತ್ತಾಗ್ತದ. ನೋಡ್ರಿ, ಇದು ನಾವೇನಂತ ಕರಿತೀವಲ್ಲ, ಸೆಲ್ ವಾಲ್ ಅಂತ ಕರಿತೀವಿ, ಅಂದ್ರೆ ಕೋಶ ಗೋಡೆ. ನೆಕ್ಸ್ಟ್ ಇದು ನೋಡಿ, ಇಲ್ಲಿ ಕಂಡು ಬರ್ತಕ್ಕಂಥದ್ದು ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಹೌದಾ? ನಾವು ಸಸ್ಯ ಜೀವಕೋಶದಲ್ಲಿ ನೋಡ್ತಾ ಬಂದ್ರೆ ನೋಡ್ರಿ, ಸಸ್ಯ ಜೀವಕೋಶ ನೋಡ್ರಿ, ಇದೇನ್ ಅತ್ಯಂತ ಹೊರಗಿನ ಈ ಪದರ ಏನ್ ಕಂಡು ಬರ್ತದಲ್ಲ, ಈ ಅತ್ಯಂತ ಹೊರಗಿನ ಪದರ ನಾವೇನಂತ ಕರಿತೀವಿ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಕೋಶ ಪೊರೆ ಅಂತ ಕರಿತೀವಿ. ಇದೇನೈತಲ್ಲ, ಇದೇನು? ಇದು ಕೋಶ ಪೊರೆ ಅಂತ ಕರಿತೀವಿ. ಹಾಗಾದ್ರೆ ಇದೇನ್ರಿ? ಇದ್ರ ಒಳಗಡೆ ಇರ್ತಕ್ಕಂಥ ದ್ರವ ಭಾಗವನ್ನ ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಇಲ್ಲಿ ಒಳಗಡೆ ಕಂಡು ಬರ್ತಕ್ಕಂಥದ್ದು ಸೆಂಟ್ರೋಸೋಮ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏನು? ರಪ್ ಅಥವಾ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇದು ಒಳಗಡೆನ ಭಾಗವನ್ನು ಏನಂತ ಕರಿತೀವಿ? ಕೋಶ ಕೇಂದ್ರ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಕ್ಲಿಯಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ ನ ಒಳಗಡೆ ಭಾಗವನ್ನು ಏನಂತ ಕರಿತೀವಿ ನಾವು? ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಹೌದಾ? ನೋಡ್ರಿ, ಸಸ್ಯ ಜೀವಕೋಶದಲ್ಲಿ ನೋಡ್ರಿ ಕ್ಲೋರೋಪ್ಲಾಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡ್ರಿ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಸೆಲ್ ಮೆಂಬ್ರೇನ್ ಅಂತ ನೋಡಿದ್ವಿ. ಹೌದಾ? ನಾವು ಕೋಶ ಪೊರೆ ಅಂತ ನೋಡಿದ್ವಲ್ಲ, ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ ಅಂತ ಕರಿತೀವಿ. ಹೌದಾ? ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಕಡೆ ನಿಮಗೆ ಕಾಣ್ತದೆ, ಈ ಕಡೆ ಡಯಾಗ್ರಾಮ್ ಅಲ್ಲಿ ಇದು ಪ್ರಾಣಿ ಜೀವಕೋಶ ಅಂತ ಕರಿತೀವಿ. ಹೌದಾ? ಪ್ರಾಣಿ ಜೀವಕೋಶ ನೋಡ್ರಿ, ಇದು ಕೋಶ ಪೊರೆ, ಸೆಲ್ ಮೆಂಬ್ರೇನ್. ಆದರೆ ಇಲ್ಲಿ ಕೋಶ ಭಿತ್ತಿ ಕಂಡು ಬರುವುದಿಲ್ಲ, ಸೆಲ್ ವಾಲ್ ಕಂಡು ಬರೋದಲ್ಲ. ಇಲ್ಲಿ ಏನಕತ್ರಿ? ಕೋಶ ಭಿತ್ತಿ ಕಂಡು ಬರುವುದಿಲ್ಲ. ಹೌದಾ? ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಸೆಂಟ್ರೋಸೋಮ್ ಆಗಿರ್ಬೋದು, ನಯವಾದಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು. ನೋಡ್ರಿ, ಇಲ್ಲಿ ಮೈಟೋಕಾಂಡ್ರಿಯಾ ಕಂಡು ಬರ್ತದ ನಿಮಗೆ. ಮೈಟೋಕಾಂಡ್ರಿಯಾ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಗಾಲ್ಗಿ ಸಂಕೀರ್ಣಗಳು. ನೆಕ್ಸ್ಟ್ ಇಲ್ಲಿ ರಪ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಪ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ರಪ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ
ನಿಮಗೆ ಕಾಣ್ತದ. ಸೊ ನೋಡ್ರಿ ರೈಬೋಸೋಮ್ ಅಂತ ಕರಿತೀವಿ, ರೈಬೋಸೋಮ್. ನೆಕ್ಸ್ಟ್ ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಹಾಗಾಗಿ ಇದೇನಪ್ಪಾ ಅಂತಂದ್ರೆ ಒಂದು ಬೇಸಿಕ್ ಆಗಿ ಏನಪ್ಪಾ ಅಂತಂದ್ರ ನಿಮಗೆ ಡೈಗ್ರಾಮ್ ಗೊತ್ತಾಗ್ತದ. ಸೊ ಸೆಲ್ ಅಂತ ಕರಿತೀವಿ, ಹೌದಾ, ಸೆಲ್. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಬರೋಣ. ಹಾಗಾದ್ರೆ ಕೋಶ ಪೊರೆ ಒಂದೊಂದೇ ನಾವು ನೋಡ್ತಾ ಬರೋಣ. ಕೋಶ ಪೊರೆ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡಿದ್ರಲ್ಲ ನೀವು, ಸೊ ಇದರದ ಹೊರಗಿನ ಭಾಗ, ಜೀವಕೋಶದ ಅತ್ಯಂತ ಹೊರಗಿನ ಭಾಗ ಅಥವಾ ಮೊದಲಿನ ಭಾಗವನ್ನ ಅಂತ ಕರಿತೀವಿ ನಾವು ಕೋಶ ಪೊರೆ ಅಂತ ಕರಿತೀವಿ. ಹಾಗಾದ್ರೆ ಕೋಶ ಪೊರೆ, ಸೆಲ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಕೋಶ ಪೊರೆ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಬೇಸಿಕ್ ಗೊತ್ತಿರ್ಬೇಕಿದು ಅತ್ಯಂತ ಹೊರಗಿನ ಭಾಗ ಅಂತ ಕರಿತೀವಿ, ಹೌದಾ. ಜೀವಕೋಶದ ಅತ್ಯಂತ ಹೊರಗಿನ ಭಾಗವನ್ನು ನಾವೇನಂತ ಕರಿತೀವಿ, ಹೊರಗಿನ ಭಾಗವಾಗಿದ್ದು ಅಥವಾ ಹೊರಗಿನ ಭಾಗವಾಗಿದೆ. ಜೀವಕೋಶ ಅಂತ ತೆಗೆದುಕೊಂಡಾಗ ಮೊದಲ ಭಾಗವು ಯಾವ್ದಾಗ್ತದ, ಯಾವುದು, ಕೋಶ ಪೊರೆ ಅಂತ ಕರಿತೀವಿ. ಹಾಗಾದ್ರೆ ಇದೇನು ಕೋಶದ ಸುತ್ತಲೂ ಆವರಿಸಿದೆ ಅಂತ ಕರಿತೀವಿ. ಅಂದ್ರೆ ಈ ನಮ್ಮ ಜೀವಕೋಶ ಐತಲ್ಲ, ಸೊ ಈ ಜೀವಕೋಶ ಐತಲ್ಲ, ಈ ಜೀವಕೋಶದ ಸುತ್ತಲೂ ಏನಪ್ಪಾ ಅಂತಂದ್ರೆ ಆವರಿಸಿರ್ತಕ್ಕಂಥ ಭಾಗವನ್ನು ಏನಂತ ಕರಿತೀವಿ ನಾವು ಕೋಶ ಪೊರೆ ಅಂತ ಕರಿತೀವಿ. ಕೋಶ ಪೊರೆ ಅಂತ ಕರಿತೀವಿ. ಕೋಶ ಪೊರೆ ಅಂತ ಕರಿತೀವಿ, ಹೌದಾ. ಸೊ ಇದೇನ್ರಿ ಜೀವಕೋಶದ ಅತ್ಯಂತ ಹೊರಗಿನ ಭಾಗ, ಹೌದಿಲ್ರಿ, ನಿಮ್ಗೆ ಕಾಣಿಸ್ತದಲ್ಲಿ ಡೈಗ್ರಾಮ್ ಅಲ್ಲಿ. ಸೊ ಇದೇನ್ರಿ, ಇದು ಜೀವಕೋಶದ ಅತ್ಯಂತ ಹೊರಗಿನ ಭಾಗ. ಇದೇನಕತ್ರಿ, ಇಡೀ ಕೋಶದ ಸುತ್ತಲೂ ಅಥವಾ ಈ ಸೆಲ್ ಸುತ್ತಲೂ ಏನಪ್ಪಾ ಅಂತಂದ್ರ ಆವರಿಸಿಕೊಂಡಿದೆ ಅಂತ ನೋಡ್ತಾ ಬರ್ತೀವಿ, ಹೌದಾ. ಸೊ ಹಾಗಾದ್ರೆ ಇದೇನು, ಈ ಜೀವಕೋಶಕ್ಕೆ ಏನಕತ್ರಿ, ಇದು ಕೋಶ ಪೊರೆ ನಿರ್ದಿಷ್ಟವಾದಂತ ಆಕಾರ, ದೃಢತೆ ಮತ್ತು ರಕ್ಷಣೆಯನ್ನ ನೀಡ್ತದ. ನೋಡ್ರಿ, ಈ ಕೋಶ ಪೊರೆ ಏನೈತಲ್ಲ, ಈ ಇಡೀ ಜೀವಕೋಶಕ್ಕೆ ಒಂದು ರಚನೆ ನೀಡ್ತದ. ಅಂದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ನೀಡ್ತದ, ಏನಕತ್ರಿ, ಆಮೇಲೆ ರಕ್ಷಣೆಯನ್ನ ನೀಡ್ತದ. ವೆರಿ ವೆರಿ ಇಂಪಾರ್ಟೆಂಟ್, ರಕ್ಷಣೆಯನ್ನ ನೀಡ್ತದ, ಜೊತೆಗೆ ಆಕಾರವನ್ನ ಅಥವಾ ಆಧಾರವನ್ನ ನೀಡ್ತದ. ವೆರಿ ವೆರಿ ಇಂಪಾರ್ಟೆಂಟ್. ಈ ಜೀವಕೋಶ ಏನ್ ಮಾಡ್ತದ, ಇಡೀ ನಮ್ಮ ಜೀವಕೋಶಕ್ಕ ಆಕಾರ, ರಚನೆ ಮತ್ತೆ ಒಂದ್ ಏನಪ್ಪಾ ಅಂತಂದ್ರ ಆಧಾರವನ್ನ ನೀಡ್ತಕ್ಕಂಥದ್ದು ಏನ್ ಮಾಡ್ತದ, ಸೊ ನಮ್ಮ ಕೋಶ ಪೊರೆ ಮಾಡ್ತದ, ಹೌದಾ. ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರ, ದೃಢತೆ ಮತ್ತು ರಕ್ಷಣೆಯನ್ನ ನೀಡ್ತದ ಅಂತ ಕರಿತೀವಿ, ಹೌದಾ. ಇನ್ ನೆಕ್ಸ್ಟ್ ನೋಡ್ರಿ, ಅರೆಪಾರಕ ಪ್ರವೇಶ ಅಂತ ಕರಿತೀವಿ, ಸೆಮಿ ಪರ್ಮೆಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಅರೆಪಾರಕ ಪ್ರವೇಶ ಸಾಧ್ಯವಾಗಿದ್ದು ಇದು ಕೋಶಕ್ಕೆ ಹೊರಬರುವ ಮತ್ತು ಹೊರ ಹೋಗುವ ವಸ್ತುಗಳನ್ನ ನಿಯಂತ್ರಿಸುತ್ತದೆ ಅಂತ ಕರಿತೀವಿ. ನೋಡ್ರಿ, ಈ ಅರೆಪಾರಕ ದರ್ಶಕ ಅಂತ ಕರಿತೀವಿ, ಅರೆಪಾರಕ ಪ್ರವೇಶ ಅಂತ ಕರಿತೀವಿ, ಹೌದಾ. ಸೊ ಇಲ್ಲಿ ಒಂದಿಷ್ಟು ಅರೆಪಾರಕ ಪ್ರವೇಶ ಅಂತ ಕಂಡು ಬರ್ತದ. ಇಲ್ಲಿ ಏನಾಗ್ತದ, ಜೀವಕೋಶದಿಂದ ಹೊರ ಹೋಗ್ತಕ್ಕಂಥವು ಮತ್ತು ಜೀವಕೋಶಕ್ಕೆ ಒಳ ಬರ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತದ, ಹೌದಾ. ಅರೆಪಾರಕ ಪ್ರವೇಶ ನೋಡ್ರಿ, ಅದನ್ನ ಹೇಳ್ತಾನ ಅವನು. ಸೊ ಅರೆಪಾರಕ ಪ್ರವೇಶ ನೋಡ್ರಿ, ಸಾಧ್ಯ ಪದರವಾಗಿದ್ದು ಏನಾಗ್ತದೆ, ಕೋಶಕ್ಕೆ ಬರುವ ಮತ್ತು ಕೋಶದಿಂದ ಹೊರ ಹೋಗುವ ವಸ್ತುಗಳನ್ನ ನಿಯಂತ್ರಣ ಮಾಡ್ತದ. ನೋಡ್ರಿ, ಇಲ್ಲಿ ಒಂದಿಷ್ಟು ನಿಮ್ಗೆ ಎಕ್ಸಾಮ್ನ ಕೇಳ್ತಾನೆ, ಇಲ್ಲಿ ದ್ರವ ರೂಪದ ಮತ್ತು ಘನ ರೂಪದ ವಸ್ತುಗಳು ಅಂತ ಕೇಳ್ಬಿಡ್ತಾನೆ. ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ಅದು ಒಂದೊಂದ್ಸರಿ ಗೊತ್ತೇ ಆಗಲ್ಲ ನಿಮಗೆ. ಹಂಗಾದ್ರೆ ಏನು, ಸೊ ಹಾಗಾದ್ರೆ ಇಲ್ಲಿ ಹೊರ ಹೋಗುವ ಮತ್ತು ಒಳ ಹೋಗುವ ಅಂತಂದ್ವಿ. ಹಾಗಾದ್ರೆ ಎಂತಾವ್ ಸರವು ಅಥವಾ ದ್ರವನೋ ಅಥವಾ ಘನನೋ ಅಂತ ಗೊತ್ತಾಗ್ತದೆ. ನಿಮಗೆ ಒಂದು ಕನ್ಫ್ಯೂಷನ್ ಆಗ್ತದೆ. ಹಾಗಾದ್ರೆ ಏನು ದ್ರವನೋ ಅಥವಾ ಘನನೋ? ಹಾಗಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ದ್ರವ ರೂಪನೋ ಅಥವಾ ಘನ ರೂಪನೋ? ಹಾಗಾದ್ರೆ ನೋಡ್ರಿ, ಗೊತ್ತಾಗ್ತದೆ ನಿಮಗೆ. ಈ ದ್ರವ ರೂಪದ ವಸ್ತುಗಳನ್ನ ನಾವೇನಂತ ಕರಿತೀವಿ, ಅಥವಾ ಘನ ರೂಪದ ವಸ್ತುಗಳು ಹೊರ ಹೋಗುವುದು ಅಥವಾ ಒಳ ಹೋಗುವುದು ಏನಂತ ಕರಿತೀವಿ ನಾವು ಪ್ಯಾಗೋಸೈಟ್ಸ್ ಅಂತ ಕರಿತೀವಿ, ಪ್ಯಾಗೋಸೈಟ್ಸ್. ನೆಕ್ಸ್ಟ್ ದ್ರವ ರೂಪದ ವಸ್ತುಗಳನ್ನ ಬರುವುದನ್ನ ಏನಂತ ಕರಿತೀವಿ ನಾವು ಪೀನೋಸೈಟ್ಸ್ ಅಂತ ಕರಿತೀವಿ, ಪೀನೋಸೈಟ್ಸ್ ಅಂತ ಕರಿತೀವಿ, ಹೌದಾ. ದ್ರವ ರೂಪದ ವಸ್ತುಗಳನ್ನ ಪೀನೋಸೈಟ್ಸ್, ಘನ ರೂಪದ ವಸ್ತುಗಳನ್ನ ಪ್ಯಾಗೋಸೈಟ್ಸ್ ಅಂತ ಕರಿತೀವಿ. ಇದು ಅರೆಪಾರಕ ಪ್ರವೇಶ ಸಾಧ್ಯವಾಗಿದ್ದು, ಸೊ ನೋಡ್ರಿ, ಜೀವಕೋಶಕ್ಕೆ ಒಳಬರುವ, ಜೀವಕೋಶದಿಂದ ಹೊರ ಹೋಗುವ ವಸ್ತುಗಳನ್ನ ನಿಯಂತ್ರಿಸುತ್ತದೆ. ಸೆಮಿ ಪರ್ಮೆಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಹಾಗಾದ್ರೆ ಅರ್ಥ ಆಯ್ತು ಅಂತ ಅಂದ್ಕೊಂಡ ನೀವು ವಿದ್ಯಾರ್ಥಿಗಳೇ, ವೆರಿ ವೆರಿ ಇಂಪಾರ್ಟೆಂಟ್, ಏನಿಲ್ಲ. ಸೊ ಏನು ದೊಡ್ಡ ಕಷ್ಟ ಇಲ್ಲ, ಅದ್ರಲ್ಲಿ ಏನಂತ ಕರಿತೀವಿ. ಹಾಗಾದ್ರೆ ಇದೇನಕತ್ರಿ, ಜೀವಕೋಶಕ್ಕೆ ಒಳಬರುವ ಮತ್ತ ಹೊರ ಹೋಗುವ ವಸ್ತುಗಳನ್ನ ನಿಯಂತ್ರಣ ಮಾಡ್ತದ. ಈ ಜೀವಕೋಶ ಪೊರೆ ಏನಪ್ಪ ಅಂತಂದ್ರ ಅತ್ಯಂತ ಹೊರಗಿನ ಪದರ ಆಗಿದ್ದು, ಸೊ ಇದೇನಕತ್ರಿ, ಜೀವಕೋಶಕ್ಕೆ ನಿರ್ದಿಷ್ಟವಾದಂತ ಆಕಾರ ಅಥವಾ ಗಾತ್ರ ಅಥವಾ ದೃಢತೆಯನ್ನ ನೀಡ್ತಕ್ಕಂಥ ಕೆಲಸವನ್ನ ಈ ನಮ್ಮ ಜೀವಕೋಶ ನೀಡ್ತದ ಅಂತ ಕರಿತೀವಿ. ಹಾಗಾದ್ರೆ ಈ ನಮ್ಮ ಜೀವಕೋಶ ಯಾವುದರಿಂದ ಮಾಡಲ್ಪಟ್ಟಿದೆ? ಸೊ ಅದನ್ನ ಕೇಳ್ತಾರೆ ಎಕ್ಸಾಮ್, ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಯಾವುದರಿಂದ ಮಾಡಲ್ಪಟ್ಟೈತೆ ಅದು ಜೀವಕೋಶ? ಸೊ ಹಾಗಾದ್ರೆ ಅದು ಕೂಡ ಗೊತ್ತಿರ್ಬೇಕಾಗ್ತದೆ. ಹಾಗಾದ್ರೆ ನಮ್ಮ ಜೀವಕೋಶ ಏನಪ್ಪಾ ಅಂತಂದ್ರ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡ್ರಿ, ಇದು ಪ್ರೋಟೀನ್ ಮತ್ತ ಲಿಪಿಡ್ ಗಳಿಂದ ಮಾಡಲ್ಪಟ್ಟಿದೆ ಅಂತ ಕರಿತೀವಿ. ಲಿಪಿಡ್ ಮತ್ತ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಗಳಿಂದ ಏನಪ್ಪಾ ಅಂತಂದ್ರ ಮಾಡಲ್ಪಟ್ಟಿದೆ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಈ ನಮ್ಮ ಜೀವಕೋಶ ಅಂತ ಕರಿತೀವಲ್ಲ, ಸೆಲ್ ಮೆಂಬ್ರೇನ್, ಇದೇನಾಗ್ತತಿ, ಪ್ರೋಟೀನ್ ಮತ್ತ ಲಿಪಿಡ್ ಮತ್ತ ಕಾರ್ಬೋಹೈಡ್ರೇಟ್ ಗಳಿಂದ ಏನಪ್ಪಾ ಅಂತಂದ್ರ ಮಾಡಲ್ಪಟ್ಟಿದೆ ಅಂತ ಕರಿತೀವಿ, ಹೌದಾ. ಕೋಶ
ನೋಡ್ರಿ ಪೊರೆ, ನಾನು ನಿಮ್ಗೆ ಇನ್ನೂ ಒಂದ್ಸರಿ ತೋರಿಸ್ತಾ ಇದ್ದೀನಿ. ಕೋಶ ಪೊರೆ ಐತಲ್ಲ, ಇದೇನಕತ್ರಿ ಕೋಶ ಪೊರೆ. ಏನಪ್ಪಾ ಅಂತಂದ್ರ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತ ಲಿಪಿಡ್ ಗಳಿಂದ ಮಾಡಲ್ಪಟ್ಟಿದೆ ಅಂತ ಕರಿತೀವಿ. ಇದಕ್ಕೂ ರೀತಿಯಾದಂತ ಒಂದು ಸಿದ್ಧಾಂತವನ್ನ ಅಥವಾ ಹೇಳ್ತಾ ಬರ್ತಾರೆ. ಯಾವುದು? ಫ್ಲೂಯಿಡ್ ಮೊಸಾಯಿಕ್ ಸಿದ್ಧಾಂತ ಅಂತ ಕಂಡು ಬರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಫ್ಲೂಯಿಡ್ ಮೊಸಾಯಿಕ್ ಸಿದ್ಧಾಂತ ಅಂತ ಕರಿತೀವಿ. ಹೌದಾ? ಇದೇನು ಜೀವಕೋಶವು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತ ಲಿಪಿಡ್ ಗಳಿಂದ ಏನಪ್ಪಾ ಅಂತಂದ್ರ ಮಾಡಲ್ಪಟ್ಟಿದೆ ಅಂತ ಕರಿತೀವಿ. ಹಾಗಾದ್ರೆ ಈ ಫ್ಲೂಯಿಡ್ ಮೊಸಾಯಿಕ್ ಸಿದ್ಧಾಂತವನ್ನ ಮಂಡಿಸಿದವರು ಯಾರಪ್ಪ ಅಂತಂದ್ರ ಸಿಂಗರ್ ಮತ್ತ ನಿಕಲ್ಸನ್ ಅಂತ ಕರಿತೀವಿ. ಸಿಂಗರ್ ಮತ್ತ ನಿಕಲ್ಸನ್ ಅಂದ ವಿಜ್ಞಾನಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಫ್ಲೂಯಿಡ್ ಮೊಸಾಯಿಕ್ ಸಿದ್ಧಾಂತವನ್ನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ಅದರ ಪ್ರಕಾರ ಏನಪ್ಪಾ ಅಂತಂದ್ರೆ ಜೀವಕೋಶವು ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತೆ ಲಿಪಿಡ್ ಗಳಿಂದ ಏನಪ್ಪಾ ಅಂತಂದ್ರೆ ಮಾಡಲ್ಪಟ್ಟಿದೆ ಅಂತ ಕರಿತೀವಿ. ಹಾಗಾದ್ರೆ ಈ ನಮ್ಮ ಜೀವಕೋಶ ನೋಡ್ರಿ, ಕೋಶ ಪೊರೆ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥ ಕೋಶ ಪೊರೆ. ಹಾಗಾದ್ರೆ ಪ್ರಾಣಿ ಜೀವಕೋಶದಲ್ಲೂ ಮತ್ತೆ ಸಸ್ಯ ಜೀವಕೋಶದಲ್ಲಿ ಎರಡಲ್ಲೂ ಕಂಡು ಬರ್ತದ? ಹೌದು, ಎರಡಲ್ಲೂ ಕೂಡ ಕಂಡು ಬರ್ತದೆ ಕೋಶ ಪೊರೆ. ವೆರಿ ವೆರಿ ಇಂಪಾರ್ಟೆಂಟ್. ಕೋಶ ಭಿತ್ತಿ ಅಲ್ಲ, ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು. ಕೋಶ ಪೊರೆ ಪ್ರಾಣಿ ಜೀವಕೋಶದಲ್ಲಿ ಇರ್ತದ, ಸಸ್ಯ ಜೀವಕೋಶದಲ್ಲೂ ಕಂಡು ಬರ್ತದೆ. ನೋಡಿ ಇಲ್ಲಿ ಕೋಶ ಪೊರೆ. ಸೊ ಇದೇನು ಅತ್ಯಂತ ಜೀವಿಯ ಅತ್ಯಂತ ಹೊರಗಿನ ಭಾಗ ಅಂತ ಕರಿತೀವಿ. ಹೌದಾ? ಸೊ ಇದೇನಕತ್ರಿ ಅತ್ಯಂತ ಹೊರಗಿನ ಭಾಗ. ಹಾಗಾದ್ರೆ ಈ ಸಸ್ಯ ಜೀವಕೋಶದಲ್ಲಿ ಐತೆ, ಪ್ರಾಣಿ ಜೀವಕೋಶದಲ್ಲಿ ಏನಪ್ಪಾ ಅಂತಂದ್ರ ಕಂಡು ಬರ್ತದೆ ಅನ್ನೋದನ್ನ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಹಂಗಾದ್ರೆ ಇದೇನು? ಸೊ ಕೋಶ ಪೊರೆಯ ಮೂಲಕ ವಸ್ತುಗಳನ್ನ ಚಲಿಸುವ ಕ್ರಿಯೆಗಳೆಂದರೆ ವಿಸರಣೆ, ಅಭಿಸರಣೆ ಮತ್ತೆ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೀವಿ. ಹಾಗಾದ್ರೆ ಏನು? ಈ ನಮ್ಮ ಕೋಶ ಪೊರೆಯ ಮೂಲಕ, ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈ ಕೋಶ ಪೊರೆಯ ಮೂಲಕ ತಕ್ಕಂತ ವಸ್ತುಗಳೇನಕತ್ರಿ ಚಲಿಸ್ತಾವ್. ನಾನು ನಿಮ್ಗೆ ಹೇಳಿದೆ, ಘನ ರೂಪ ಆಗಿರ್ಬೋದು, ದ್ರವ ರೂಪ ಆಗಿರ್ಬೋದು. ಹಾಗಾದ್ರೆ ಈ ಕೋಶ ಪೊರೆಯ ಮೂಲಕ ಚಲಿಸ್ತಕ್ಕಂತ ವಸ್ತುಗಳ ನಾವ್ ಏನಂತ ಮಾಡ್ತೀವಿ? ಸಗ್ರಿಗೇಟ್ ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಆ ಪ್ರಕ್ರಿಯೆಗಳು ಯಾವ್ಯಾವ ಆಗ್ತವೆ ಅಥವಾ ಚಲಿಸುವ ಕ್ರಿಯೆಗಳಂದ್ರೆ ಯಾವ ಕ್ರಿಯೆ ಆ ನಮ್ಮ ಜೀವಕೋಶದ ಪೊರೆಯಲ್ಲಿ ಏನಪ್ಪಾ ಅಂತಂದ್ರೆ ನಡೀತದ? ವೆರಿ ವೆರಿ ಇಂಪಾರ್ಟೆಂಟ್. ವಿಸರಣೆ, ಅಭಿಸರಣೆ ಮತ್ತ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೀವಿ. ವಿಸರಣೆ, ಅಭಿಸರಣೆ ಮತ್ತ ಕ್ರಿಯಾತ್ಮಕ ಸಾಗಾಣಿಕೆ ಯಾವುದು? ಜೀವಕೋಶದ ಮೂಲಕ ಏನಪ್ಪಾ ಅಂತಂದ್ರೆ ಚಲಿಸ್ತಕ್ಕಂಥ ಕ್ರಿಯೆಗಳು ಅಂತ ಕರಿತೀವಿ. ಹಂಗಾದ್ರೆ ನೋಡ್ರಿ, ವಿಸರಣೆ ಅಂತ ಕರಿತೀವಿ ಅಥವಾ ಡಿಫ್ಯೂಸನ್ ಅಂತ ಕರಿತೀವಿ. ಏನ್ರಿ ಸರ್ ಹಂಗಾದ್ರೆ ವಿಸರಣೆ ಅಂದ್ರೇನು? ನೋಡ್ರಿ, ಕೋಶ ಪೊರೆಯಲ್ಲಿ ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಅಣುಗಳು ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸ್ತಕ್ಕಂಥದ್ದು ಏನಂತ ಕರಿತೀವಿ ನಾವು? ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಕರಿತೀವಿ. ನೋಡ್ರಿ, ಕೋಶ ಪೊರೆಯಲ್ಲಿ ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಕಡಿಮೆ ಸಾಂದ್ರತೆಯ ಕಡೆ ಅಣುಗಳು ಚಲಿಸ್ತಕ್ಕಂಥದ್ದು. ಸರ್ ನಮ್ಗೆ ಅರ್ಥ ಆಗ್ಲಿಲ್ಲ ಸರ್ ಅಂತಂದ್ರೆ ನೋಡ್ರಿ, ಏನ್ ಸಿಂಪಲ್ ಫಾರ್ ಎಕ್ಸಾಂಪಲ್ ಏನ್ ಹೆಂಗೆ ನೋಡ್ರಿ, ಶಾಹಿ ಹೀರು ಕಾಗದಲ್ಲಿ ಪಸರಿಸುದು ಅಂತ ಕರಿತೀವಿ. ನೋಡ್ರಿ, ನಾವು ಈಗ ಏನ್ ಪೆನ್ಗಳನ್ನ ಬರಿತಾ ಇರ್ತೀವಲ್ಲ, ನಿಬ್ಬು, ಸೊ ಅದನ್ನ ಬದ್ದಾಗ ಏನಕ್ಕಂದ್ರ ನೋಡ್ರಿ, ಈ ಶಾಹಿ ಅಥವಾ ಇಂಕ್ ಏನಪ್ಪಾ ಅಂತಂದ್ರ ಹೀರು ಕಾಗದಲ್ಲಿ ಪಸರಿಸುವುದು ಅಂತ ಕರಿತೀವಿ. ಅಥವಾ ನೋಡ್ರಿ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ನೀರಿನಲ್ಲಿ ವಿಲೀನವಾಗುವುದು ಅಂತ ಕರಿತೀವಿ. ಹೌದಾ? ಸೊ ಇನ್ ನೆಕ್ಸ್ಟ್ ಈ ಅಥವಾ ಸುಗಂಧ ಗಾಳಿಯಲ್ಲಿ ಪಸರಿಸುವುದು ಅಂತ ಕರಿತೀವಿ. ಅಥವಾ ಇಲ್ಲಿ ಯಾವುದೋ ಒಂದು ಸೇಂಟು, ಸೊ ಏನಪ್ಪಾ ಅಂತಂದ್ರೆ ಗಾಳಿಯಲ್ಲಿ ಪಸರಿಸುವುದು ಏನಕ್ಕತ್ರಿ ಸುಗಂಧವಾಗಿ ದ್ರವ್ಯ ಹರಡ್ತದಲ್ಲ, ಅಂದ್ರೆ ಅರ್ಥ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅಣುಗಳು ಚಲಿಸ್ತಕ್ಕಂಥದ್ದು ಅಂತ ಕರಿತೀವಿ. ನೆಕ್ಸ್ಟ್ ಬೇರಿನ ಕಡೆಗೆ ನೀರು ಚಲಿಸುವುದು ವಿಸರಣೆ ಅಂತ ಕರಿತೀವಿ. ನೋಡ್ರಿ, ಬೇರ್ ಎಲ್ಲಿರ್ತದಲ್ಲ, ಬೇರಿನ ಕಡೆ ಏನಪ್ಪಾ ಅಂತಂದ್ರ ನೀರು ಚಲಿಸುವುದು ನಾವೇನಂತ ಕರಿತೀವಿ? ವಿಸರಣೆ. ಆದರೆ ಬೇರಿನಲ್ಲಿ ನೀರು ಚಲಿಸುವುದು ವೆರಿ ವೆರಿ ಇಂಪಾರ್ಟೆಂಟ್, ಅದು ಲೋಮನಾಳ ಕ್ರಿಯೆ. ಹೌದಾ? ಬೇರಿನಾಗ ನೀರು ಚಲಿಸ್ತಕ್ಕಂಥದ್ದು ಲೋಮನಾಳ ಕ್ರಿಯೆ. ಆದರೆ ಬೇರಿನ ಕಡೆ ನೀರು ಚಲಿಸ್ತಕ್ಕಂಥದ್ದು ಏನಂತ ಕರಿತೀವಿ ನಾವು? ನೀರು ಚಲಿಸ್ತಕ್ಕಂಥದ್ದು ವಿಸರಣೆ. ಅರ್ಥಕತ್ರ ನಾನು ಹೇಳೋದು. ಸೊ ನೋಡ್ರಿ, ವಿಸರಣೆ ಅಂತಂದ್ರೆ ಅದರ ಅರ್ಥ ಏನು? ವೆರಿ ವೆರಿ ಇಂಪಾರ್ಟೆಂಟ್. ಕೋಶ ಏನು? ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಅಣುಗಳು ಚಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ವಿಸರಣೆ ಅಂತ ಕರಿತೀವಿ. ಹಾಗಾದ್ರೆ ಏನ್ ಸರ್ ಅದನ್ನ ನಾವು ಅಪ್ಲೈಡ್ ಆಗಿ ಏನು ನಿಮಗೆ ಎಕ್ಸಾಮ್ ಈ ರೀತಿ ಕೇಳಲ್ಲ, ಅವನು ಅನ್ವಯಿಕಗಳನ್ನ ಕೇಳ್ತಾನೆ, ಅಪ್ಲಿಕೇಬಲ್ಸ್ ಗಳನ್ನ ಕೇಳ್ತಾನೆ. ಎಲ್ಲಿ? ವೆರಿ ವೆರಿ ಇಂಪಾರ್ಟೆಂಟ್. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ನೀರಿನಲ್ಲಿ ಕರಗ್ತಕ್ಕಂಥದ್ದು. ನೆಕ್ಸ್ಟ್ ಶಾಹಿ ಹೀರಿಕಾಗುವುದಲ್ಲಿ ಪಸರಿಸ್ತಕ್ಕಂಥದ್ದು. ಇನ್ ನೆಕ್ಸ್ಟ್ ಈ ಸುಗಂಧ ಗಾಳಿಯಲ್ಲಿ ಪಸರಿಸ್ತಕ್ಕಂಥದ್ದು. ನೋಡ್ರಿ, ನಾವು ಅಥವಾ ಉಗುರು ಅಗರಬತ್ತಿನೋ ಅಥವಾ ಸೇಂಟು ಏನೋ ಏನಪ್ಪಾ ಅಂತಂದ್ರೆ ಹಚ್ಚಿಟ್ನಪ್ಪ ಅಂತಂದ್ರ ಅದೇನಕತ್ರಿ ಇಡೀ ನಮ್ಮ ಗಾಳಿಯಲ್ಲಿ ಏನಪ್ಪಾ ಅಂತಂದ್ರ ವಿಸರಣೆ ಆಗ್ತದ. ಅದರಿಂದ ಏನಕತ್ರಿ ಸ್ಮೆಲ್ ಚೆನ್ನಾಗಿ ಬರ್ತದ. ಅಂದ್ರೇನು? ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಚಲಿಸ್ತಕ್ಕಂಥದ್ದು. ಇನ್ ನೆಕ್ಸ್ಟ್ ಈ ನಮ್ಮ ಬೇರ್ ಇರ್ತದಲ್ಲ, ಹಂಗಾದ್ರೆ ಬೇರ್ ಎಲ್ಲಿರ್ತದ ಆ ಕಡೆಗೆ ಏನಪ್ಪಾ ಅಂತಂದ್ರೆ ನೀರು ಚಲಿಸ್ತಕ್ಕಂಥದ್ದು, ಇದು ವಿಸರಣೆ. ಅದನ್ನೇ ನಾವು ಏನು ಒಂದು ಹೆಜ್ಜೆ ಮುಂದೋಗಿ ಹೇಳೋದಾದ್ರೆ, ಬೇರಿನೊಳಗಡೆ ನೀರು ಚಲಿಸ್ತಕ್ಕಂಥದ್ದು ಅದನ್ನೇನಂತ ಕರಿತೀವಿ ನಾವು? ಲೋಮನಾಳ ಕ್ರಿಯೆ ಅಂತ ಕರಿತೀವಿ. ಹೀಗಾಗಿ ಈ ನಮ್ಮ ಕೋಶ ಪೊರೆಯೊಳಗಡೆ ಏನಪ್ಪಾ ಅಂತಂದ್ರ 3 ರೀತಿಯಾದಂತ ಚಟುವಟಿಕೆಗಳು ನಡೀತಿವೆ. ಅದರಲ್ಲಿ ವಿಸರಣೆ ಅಂತ ಕರಿತೀವಿ. ಈ ರೀತಿಯಾಗಿ ನಡೀತಕ್ಕಂಥದ್ದು. ಇನ್ ನೆಕ್ಸ್ಟ್ ಅಭಿಸರಣೆ ಅಂತ ಕರಿತೀವಿ, ಆಸ್ಮೋಸಿಸ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಮೊನ್ನೆ ನಡೆದಿರ್ತಕ್ಕಂಥ ಎಕ್ಸಾಮ್ಸ್ ಗಳಲ್ಲಿ ಬಹಳಷ್ಟು ಕೇಳಿರ್ತಕ್ಕಂಥ ಕ್ವಶನ್ ಇದು. ಅಭಿಸರಣೆ ಅಂದ್ರೆ ಏನು? ನೀರಿನ ಅಣುಗಳು ದುರ್ಬಲ ದ್ರಾವಣದಿಂದ ಅಧಿಕ ಸಾಂದ್ರತೆಯ ದ್ರಾವಣದ ಕಡೆಗೆ
ಅರೆಪಾರಕ ಮೂಲಕ ಚಲಿಸುವ ಪ್ರಕ್ರಿಯೆ ಏನಂತ ಕರಿತೀವಿ ನಾವು ಅಭಿಸರಣೆ ಅಂತ ಕರಿತೀವಿ. ಆಸ್ಮೋಸಿಸ್ ಅಂತ ಕರಿತೀವಿ. ಏನು ನೀರಿನ ಅಣುಗಳು ಏನು ದುರ್ಬಲ ದ್ರಾವಣದಿಂದ, ವೆರಿ ವೆರಿ ಇಂಪಾರ್ಟೆಂಟ್, ದುರ್ಬಲ ದ್ರಾವಣದಿಂದ ಅಧಿಕ ಸಾಂದ್ರತೆಯ ದ್ರಾವಣದ ಕಡೆ, ದುರ್ಬಲ ದ್ರಾವಣದಿಂದ ಅಧಿಕ ಸಾಂದ್ರತೆಯ ದ್ರಾವಣದ ಕಡೆ ಅರೆಪಾರಕ ಪೊರೆಯ ಮೂಲಕ, ಸೆಮಿ ಪರ್ಮೇಬಲ್ ಅಂತ ಕರಿತೀವಿ, ಅರೆಪಾರಕ ಪೊರೆಯ ಮೂಲಕ ಚಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಅಭಿಸರಣೆ. ಸೊ ಹಾಗಾದ್ರೆ ನಮಗೆ ಗೊತ್ತಾಗ್ಲಿಲ್ಲ, ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗ್ತದ. ಹಾಗಾದ್ರೆ ಅಪ್ಲಿಕೇಬಲ್ ಎಲ್ಲಾಗ್ತದ? ವೆರಿ ವೆರಿ ಇಂಪಾರ್ಟೆಂಟ್, ಹೆಚ್ಚಿನ ಪ್ರಮಾಣದ ನೀರನ್ನ ಶುದ್ಧೀಕರಿಸ್ತಕ್ಕಂಥ ಒಂದು ವಿಧಾನ, ವೆರಿ ವೆರಿ ಇಂಪಾರ್ಟೆಂಟ್. ಬೃಹತ್ ಪ್ರಮಾಣವಾದಂತ ನೀರನ್ನ ಶುದ್ಧೀಕರಿಸ್ತಕ್ಕಂಥ ವಿಧಾನದಲ್ಲಿ ನಾವೇನಪ್ಪಾ ಅಂತಂದ್ರ ಅಭಿಸರಣಿಯನ್ನ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಸಮುದ್ರದ ನೀರನ್ನ ಶುದ್ಧೀಕರಿಸ್ತಕ್ಕಂಥ ವಿಧಾನ, ಅದನ್ನ ನಾವೇನಂತ ಕರಿತೀವಿ? ವ್ಯತಿರಿಕ್ತ ಅಭಿಸರಣೆ ಅಂತ ಕರಿತೀವಿ. ನೆಕ್ಸ್ಟ್ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಅಲ್ಲಂ ಅಂತ ಕರಿತೀವಿ, ಇದನ್ನ ಡಬಲ್ ಸಾಲ್ಟ್ ಅಂತ ಕೂಡ ಕರಿತೀವಿ, ಅಲ್ಲಂ ಅಂತ ಕರಿತೀವಿ. ನೆಕ್ಸ್ಟ್ ಈ ನಾವು ಡಯಾಲಿಸಿಸ್ ಅಂತ ಕರಿತೀವಲ್ಲ, ಈ ಮೂತ್ರಪಿಂಡದಲ್ಲಿರ್ತಕ್ಕಂಥ ಮೂತ್ರಜನಕಾಂಗದ ಡಯಾಲಿಸಿಸ್ ಅಂದ್ರೆ ಏನ್ರಿ? ರಕ್ತ ಶುದ್ಧೀಕರಣ ಅಂತ ಕರಿತೀವಲ್ಲ. ಸೊ ಹಾಗಾದ್ರೆ ಈ ಡಯಾಲಿಸಿಸ್ ತಂತ್ರಜ್ಞಾನದಲ್ಲಿ ನಾವೇನಪ್ಪಾ ಅಂತಂದ್ರ ಅಭಿಸರಣೆಯ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾ ಬರ್ತೀವಿ ಅಂತ ಕರಿತೀವಿ. ಅಂದ್ರೆ ಏನು ಅಭಿಸರಣೆ ಅಂತಂದ್ರೆ ಏನಂದ್ರ ಅರ್ಥ? ಏನಿಲ್ರಿ, ನೀರಿನ ಅಣುಗಳು ದುರ್ಬಲ, ವೆರಿ ವೆರಿ ಇಂಪಾರ್ಟೆಂಟ್, ದುರ್ಬಲ ಪ್ರಮಾಣ ದ್ರಾವಣದಿಂದ ಅಧಿಕ ಸಾಂದ್ರತೆಯ ದ್ರಾವಣದ ಕಡೆಗೆ ಏನಾಗ್ತದ? ಅರೆಪಾರಕ ಮೂಲಕ ಏನಪ್ಪಾ ಅಂದ್ರೆ ಚಲಿಸ್ತಕ್ಕಂಥ ಒಂದು ಕ್ರಿಯೆಗೆ ಅಂತ ಕರಿತೀವಿ. ಹೌದಾ? ಸೊ ನೋಡ್ರಿ, ಬೃಹತ್ ಪ್ರಮಾಣದಂತ ನೀರನ್ನ ಶುದ್ಧೀಕರಿಸ್ತಕ್ಕಂಥ ಕ್ರಿಯೆ ಆಗಿರ್ಬೋದು, ಸಮುದ್ರ ನೀರಿನ ಶುದ್ಧೀಕರಣ ಆಗಿರ್ಬೋದು, ಅಥವಾ ಅಲಂ ಅಂತ ಕರಿತೀವಿ, ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಅಲಂ ಅಂತ ಕರಿತೀವಿ. ಇದನ್ನ ಡಬಲ್ ಸಾಲ್ಟ್ ಅಂತಾನು ಕೂಡ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ನ ಕೇಳಿರ್ತಕ್ಕಂಥ ಕ್ವಶನ್ ಡಬಲ್ ಸಾಲ್ಟ್ ಅಂತ ಕರಿತೀವಿ. ಇನ್ ನೆಕ್ಸ್ಟ್ ಡಯಾಲಿಸಿಸ್ ಟೆಕ್ನಾಲಜಿಗಳಲ್ಲಿ ಬಳಕೆ ಮಾಡ್ತಾ ಬರ್ತೇವೆ. ಸೊ ಅದನ್ನೇನಂತ ಕರಿತೀವಿ ನಾವು? ಮೂತ್ರ ಜನಕಾಂಗದಲ್ಲಿ ಡಯಾಲಿಸಿಸ್ ನ ಬಳಸ್ತಕ್ಕಂಥದ್ದು. ಸೊ ಇನ್ ನೆಕ್ಸ್ಟ್ ನೋಡ್ರಿ, ಇನ್ನ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೀವಿ. ಹೌದಾ? ಒಂದನೇದನ್ನ ನಾವು ಡಿಫ್ಯೂಷನ್ ನೋಡಿದ್ವಿ, ವಿಸರಣೆ ನೋಡಿದ್ವಿ. ಎರಡನೇದು ಆಸ್ಮೋಸಿಸ್ ನೋಡಿದ್ವಿ, ಅಭಿಸರಣೆ ನೋಡಿದ್ವಿ. ಮೂರನೇದು ಏನ್ರಿ? ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ, ಅಥವಾ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೀವಿ. ಅಂದ್ರೆ ಏನು? ವಸ್ತುಗಳು ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆಯ ಕಡೆಗೆ ಚಲಿಸ್ತಕ್ಕಂಥದ್ದು. ಇದ್ರ ಉಲ್ಟಾ ನೋಡ್ರಿ, ಅದು ಯಾವ್ದ್ರದ್ದು? ವಿಸರಣೆಯ ಉಲ್ಟಾ. ಅಲ್ಲಿ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ, ಇಲ್ಲಿ ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆ ಕಡೆಗೆ ಚಲಿಸ್ತಕ್ಕಂಥದ್ದನ್ನ ಏನಂತ ಕರಿತೀವಿ ನಾವು? ಕ್ರಿಯಾತ್ಮಕ ಸಾಗಾಣೆ ಅಥವಾ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಹೌದಾ? ಸೊ ಇದನ್ನ ಏನಂತ ಕರಿತೀವಿ ನಾವು? ಕ್ರಿಯಾತ್ಮಕ ಸಾಗಾಣಿಕೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡ್ರಿ. ಸೊ ನೋಡ್ರಿ, ನಾವು ಜೀವಕೋಶದಲ್ಲಿ ನೋಡ್ರಿ, ಹಾಗಾದ್ರೆ ಮೊಟ್ಟ ಮೊದಲು ನೋಡಿರ್ತಕ್ಕಂಥದ್ದು ಕೋಶ ಪೊರೆ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ ಈ ಕೋಶ ಪೊರೆ ಏನಕತ್ರಿ? ಜೀವಿಯ ಅತ್ಯಂತ ಹೊರಗಿನ ಭಾಗ. ಹಾಗಾದ್ರೆ ಇದೇನಕತ್ರಿ? ಕೋಶ ಪೊರೆ ಅತ್ಯಂತ ಹೊರಗಿನ ಭಾಗ. ಹಾಗಾದ್ರೆ ಇದೇನ್ ಮಾಡ್ತದ? ಜೀವಕೋಶಕ್ಕೆ ಒಂದು ದೃಢವಾದಂತ ಆಕಾರವನ್ನ, ದೃಢತೆಯನ್ನ ಅಥವಾ ರಚನಾತ್ಮಕತನ್ನ, ಒಂದು ಆಕಾರವನ್ನು ನೀಡ್ತಕ್ಕಂಥ ಕೆಲಸ ನಮ್ಮ ಈ ಕೋಶ ಪೊರೆ ಕೊಡ್ತದ ಅಂತ ಕರಿತೀವಿ. ಹಾಗಾದ್ರೆ ಈ ಕೋಶ ಪೊರೆ ಏನು? ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ಸ್ ಗಳಾಗಿರ್ಬೋದು, ಲಿಪಿಡ್ಸ್ ಗಳಿಂದ ಮಾಡಲ್ಪಟ್ಟಿದೆ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ ಇದನ್ನ ತಿಳಿಸ್ತಕ್ಕಂಥ ಸಿದ್ಧಾಂತ ಯಾವುದು? ಫ್ಲೂಯಿಡ್ ಮೊಸಾಯಿಕ್ ಸಿದ್ಧಾಂತ ಅಂತ ಕರಿತೀವಿ. ಇದನ್ನ ಜರ್ಮನಿಯ ಥಿಯೋಡರ್ ಶ್ವಾನ್ ಮತ್ತೆ ಜೇಕಬ್ ಸ್ಲೀಡನ್ ಅವ್ರ ಏನಪ್ಪಾ ಅಂತಂದ್ರೆ 1838-39 ಮಂಡನೆ ಮಾಡ್ತಾ ಬರ್ತಾರ. ಹಾಗಾದ್ರೆ ಇದನ್ನ ಸಿಂಗರ್ ಮತ್ತೆ ನಿಕ್ಕಲ್ಸನ್ ಏನಪ್ಪ ಅಂತಂದ್ರೆ ಫ್ಲೂಯಿಡ್ ಮೊಸಾಯಿಕ್ ಸಿದ್ಧಾಂತವನ್ನ ಮಂಡನೆ ಮಾಡ್ತಾ ಬರ್ತಾರ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ ಈ ನಮ್ಮ ಕೋಶ ಪೊರೆ ಐತಲ್ಲ, ಹಾಗಾದ್ರೆ ಈ ಕೋಶ ಪೊರೆ ಏನಪ್ಪಾ ಅಂತಂದ್ರ ಒಂದಿಷ್ಟು ಒಳ ಬರ್ತಕ್ಕಂಥದ್ದು, ಕೋಶ ಪೊರೆಯ ಮೂಲಕ ಒಳ ಬರ್ತಕ್ಕಂಥದ್ದು, ಕೋಶ ಪೊರೆಯ ಮೂಲಕ ಹೊರ ಹೋಗ್ತಕ್ಕಂಥ ವಸ್ತುಗಳು ಕೂಡ ಕಂಡು ಬರ್ತವೆ. ಹಾಗಾದ್ರೆ ಘನರೂಪದ ವಸ್ತುಗಳನ್ನ ಬರೋದನ್ನ ಕರಿತೀವಿ ನಾವು ಪ್ಯಾಗೋಸೈಟ್ಸು, ದ್ರವ ರೂಪದ ವಸ್ತುಗಳನ್ನ ಹೊರ ಹಾಕ್ತಕ್ಕಂಥದ್ದು ಪಿನೋಸೈಟ್ಸ್ ಅಂತ ಕರಿತೀವಿ. ಹಾಗಾಗಿ ಈ ಕೋಶ ಪೊರೆಯ ಮೂಲಕ ಒಂದಿಷ್ಟು ಕ್ರಿಯೆಗಳು ನಡೀತವೆ. ಹಾಗಾದ್ರೆ ಅವು ಯಾವ ಅಥವಾ ಪ್ರಕ್ರಿಯೆಗಳು ಯಾವಪ್ಪ ಅಂತಂದ್ರೆ ನಾವು ಡಿಫ್ಯೂಷನ್ ಅಂತ ನೋಡ್ತಾ ಬಂದ್ವಿ, ಆಸ್ಮೋಸಿಸ್ ಅಂತ ನೋಡ್ತಾ ಬಂದ್ವಿ, ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ನೋಡ್ತಾ ಬಂದ್ವಿ. ಹೌದಾ? ವಿಸರಣೆ ಆಗಿರ್ಬೋದು, ಅಭಿಸರಣೆ ಆಗಿರ್ಬೋದು, ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ನೋಡ್ರಿ? ಕೋಶ ಭಿತ್ತಿ ಅಂತ ಕರಿತೀವಿ, ಸೆಲ್ ವಾಲ್ ಅಥವಾ ಹೌದಾ ಕೋಶ ಭಿತ್ತಿ ಅಂತ ಕರಿತೀವಿ. ಹಾಗಾದ್ರೆ ಏನಿದು? ವೆರಿ ವೆರಿ ಇಂಪಾರ್ಟೆಂಟ್. ಸಸ್ಯ ಜೀವಕೋಶದಲ್ಲಿ ಕಂಡು ಬರುವ ಕೋಶ ಪೊರೆಯ ಹೊರಭಾಗದಲ್ಲಿ ಇದು ಇರ್ತದ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಹಾಗಾದ್ರೆ ಸೊ ಇದು ಏನ್ ಮಾಡ್ತದ? ಸಸ್ಯ ಜೀವಕೋಶದಲ್ಲಿ ನಾನು ನಿಮಗೆ ಹೇಳಿದೆ ಅವಾಗ್ಲೇನೆ. ಸೊ ಈ ನಮ್ಮ ಏನು ಕೋಶ ಪೊರೆ ಇರ್ತದಲ್ಲ, ಪ್ರಾಣಿ ಜೀವಕೋಶದಲ್ಲಿ ಮತ್ತೆ ಸಸ್ಯ ಜೀವಕೋಶದಲ್ಲಿ ಎರಡಲ್ಲೂ ಕಂಡು ಬರ್ತದ. ಆದರೆ ಕೋಶ ಭಿತ್ತಿ ಈ ನಮ್ಮ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತದ. ಇದೇನಕತ್ರಿ? ಈ ಸಸ್ಯ ಜೀವಕೋಶ ಪೊರೆಯ ಅತ್ಯಂತ ಹೊರಗಿನ ಭಾಗದಲ್ಲಿ ಕಂಡು ಬರ್ತದೆ. ಹೌದಾ? ಸೊ ಇಲ್ಲಿ ಈ ಭಾಗದಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಕೋಶ ಪೊರೆಯ ಹೊರಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಕೋಶ ಭಿತ್ತಿ ಕಂಡು ಬರ್ತದ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ ಸೊ ನೋಡ್ರಿ, ಹಾಗಾದ್ರೆ ಈ ಕೋಶ ಭಿತ್ತಿ ನೋಡ್ರಿ
ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತದೆ ಅಂತ ನೋಡ್ತಾ ಬಂದಿವಿ. ಹಾಗಾದ್ರೆ ಈ ಸಸ್ಯದ ಜೀವಕೋಶ ಭಿತ್ತಿಯು ಅಥವಾ ಸೆಲ್ ವಾಲು ಎದರಿಂದ ಮಾಡಲ್ಪಟ್ಟಿದೆ? ಲಿಗ್ನಿನ್ ಮತ್ತ ಪೆಕ್ಟಿನ್ ಎಂಬ ವರ್ಣಕವನ್ನ ಹೊಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್. ವರ್ಣಕ ಅಂತ ಕರಿತೀವಿ ಅಥವಾ ಬಣ್ಣ ಅಂತ ಕರಿತೀವಿ, ಹೌದಾ? ಲಿಗ್ನಿನ್ ಮತ್ತ ಪೆಕ್ಟಿನ್ ಎಂಬ ವರ್ಣಕವನ್ನ ಏನಪ್ಪಾ ಅಂತಂದ್ರ ಈ ಸಸ್ಯ ಜೀವಕೋಶದ ಕೋಶ ಭಿತ್ತಿಯು ವೆರಿ ವೆರಿ ಇಂಪಾರ್ಟೆಂಟ್ ಹೊಂದಿದೆ. ಸಸ್ಯ ಜೀವಕೋಶದ ಕೋಶ ಭಿತ್ತಿಯು ಲಿಗ್ನಿನ್ ಮತ್ತ ಪೆಕ್ಟಿನ್ ಎಂಬ ವರ್ಣಕವನ್ನ ಹೊಂದಿದೆ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಈ ನಮ್ಮ ಬ್ಯಾಕ್ಟೀರಿಯಾಗಳಲ್ಲಿ ಕಂಡು ಬರ್ತಕ್ಕಂಥ ಗಡುಸಾದ ಹೊದಿಕೆಯು ಕೋಶಕ್ಕೆ ನಿರ್ದಿಷ್ಟವಾದಂತಹ ಆಕಾರವನ್ನು ನೀಡುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಬ್ಯಾಕ್ಟೀರಿಯಾಗಳಲ್ಲಿ ಕಂಡು ಬರ್ತಕ್ಕಂಥ ಗಡುಸಾದ ಹೊದಿಕೆ ಕೋಶಕ್ಕೆ ನಿರ್ದಿಷ್ಟವಾದಂತಹ ಆಕಾರವನ್ನ ನೀಡುತ್ತದೆ ಅಂತ ಕೊಡ್ತಾ ಬರ್ತೀವಿ. ಹಾಗಾದ್ರೆ ಇದೇನು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವುದಿಲ್ಲ, ಹೌದಾ? ಗೊತ್ತಿರಬೇಕು, ಬೇಸಿಕ್ ಪಾಯಿಂಟ್. ಇದು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವುದಿಲ್ಲ. ಹಾಗಾದ್ರೆ ಇದೇನಕತ್ರಿ? ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತದೆ. ಎಲ್ಲಿ? ಜೀವಕೋಶ ಪೊರೆಯ ಹೊರಭಾಗದಲ್ಲಿ. ಇದೇನು ಲಿಗ್ನಿನ್ ಮತ್ತು ಪೆಕ್ಟಿನ್ ಎಂಬಗಳ ವರ್ಣಕಗಳಿಂದ ಏನಪ್ಪಾ ಅಂತಂದ್ರ ಮಾಡಲ್ಪಟ್ಟಿದೆ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ ಇದೇನ್ರಿ? ಒಂದಿಷ್ಟು ಈ ಜೀವಕೋಶಗಳ ಈ ಗಾತ್ರ ಮತ್ತು ಗಾತ್ರಗಳಲ್ಲಿ ಒಂದಿಷ್ಟು ವಿಶೇಷತೆ ಐತೆ, ಹೌದಾ? ಅತಿ ದೊಡ್ಡ ಜೀವಕೋಶ ಯಾವುದು, ಅತಿ ಚಿಕ್ಕ ಜೀವಕೋಶ ಯಾವುದು, ಅತಿ ಉದ್ದವಾದ ಜೀವಕೋಶ ಯಾವುದು ಅನ್ನೋದು ಒಂದಿಷ್ಟು ವಿಶೇಷತೆಗಳು ಕಂಡು ಬರ್ತವೆ. ಹಾಗಾದ್ರೆ ಅತಿ ಚಿಕ್ಕ ಗಾತ್ರದ ಜೀವಕೋಶ ಯಾವ್ದಪ್ಪ ಅಂತಂದ್ರ ಮೈಕೋಪ್ಲಾಸ್ಮಾ ಗ್ಯಾಲಿಸೆಪ್ಟಿಕಮ್ ಅಂತ ಕರಿತೀವಿ, ಹೌದಾ? ಮೈಕೋಪ್ಲಾಸ್ಮಾ ಅಂತ ಕರಿತೀವಿ, ಅತಿ ಚಿಕ್ಕ ಜೀವಕೋಶ, ಹೌದಾ? ಸೊ ನೀವು ಇವುಗಳನ್ನ ಅಳಿತಕ್ಕಂಥದ್ದು ಮೈಕ್ರಾನ್ಗಳಲ್ಲಿ ಅಳಿತೀವ್ರಿ ನಾವು, ಮೈಕ್ರಾನ್ ಅಂತ ಕರಿತೀವಿ, ಹೌದಾ? 0.1 ಮೈಕ್ರಾನ್ ಇರ್ತದ ನೋಡ್ರಿ. ಅತಿ ಚಿಕ್ಕ ಗಾತ್ರದ ಜೀವಕೋಶ ಯಾವ್ದಪ್ಪ ಅಂತಂದ್ರ ಮೈಕೋಪ್ಲಾಸ್ಮಾ ಅಂತ ಕರಿತೀವಿ. ನೆಕ್ಸ್ಟ್ ಅತಿ ದೊಡ್ಡ ಜೀವಕೋಶ ಯಾವ್ದಪ್ಪ ಅಂತಂದ್ರ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಅಂತ ಕರಿತೀವಿ. ನೆಕ್ಸ್ಟ್ ನಮ್ಮ ಮಾನವರಲ್ಲಿ ಕಂಡು ಬರ್ತಕ್ಕಂಥ ಅತಿ ಚಿಕ್ಕ ಜೀವಕೋಶ ಯಾವ್ದಪ್ಪ ಅಂತಂದ್ರ RBC ಅಂತ ಕರಿತೀವಿ, ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ, ಅಥವಾ ವೀರ್ಯಾಣುಗಳು ಅಂತ ಕೂಡ ಕರಿತೀವಿ ನಾವು. ಸೊ ನೆಕ್ಸ್ಟ್ ಮಾನವನ ಅತಿ ಉದ್ದವಾದ ಜೀವಕೋಶ ಯಾವ್ದಪ್ಪ ಅಂತಂದ್ರ ನರಕೋಶ ಅಂತ ಕರಿತೀವಿ. ನರಕೋಶ ಅತಿ ಉದ್ದವಾದ ಜೀವಕೋಶ, ವೆರಿ ವೆರಿ ಇಂಪಾರ್ಟೆಂಟ್. ಈ ನೆಕ್ಸ್ಟ್ ಸ್ತ್ರೀಯರಲ್ಲಿ ಅತಿ ದೊಡ್ಡ ಜೀವಕೋಶ ಯಾವ್ದಪ್ಪ ಅಂತಂದ್ರೆ ಅಂಡಾಣು ಅಂತ ನೋಡ್ತಾ ಬರ್ತೀವಿ, ಅಂಡಾಣು. ಈ ನೆಕ್ಸ್ಟ್ ಮಾನವನ ಸೋಂಕು ನಿರೋಧಕ ಜೀವಕೋಶ ಯಾವ್ದಪ್ಪ ಅಂತಂದ್ರೆ ಗರ್ಭಾಶಯ ಅಂತ ಕರಿತೀವಿ. ಮಾನವನ ಸೋಂಕು ನಿರೋಧಕ ಜೀವಕೋಶ ಯಾವ್ದಪ್ಪ ಅಂತಂದ್ರೆ ಗರ್ಭಾಶಯ ಅಂತ ಕರಿತೀವಿ. ನೆಕ್ಸ್ಟ್ ಅತ್ಯಂತ ಸೂಕ್ಷ್ಮ ಜೀವಕೋಶಗಳು ಯಾವಪ್ಪ ಅಂತಂದ್ರೆ ಮೆದುಳು. ಅತ್ಯಂತ ಸೂಕ್ಷ್ಮ ಜೀವಕೋಶ ಯಾವ್ದಪ್ಪ ಅಂತಂದ್ರೆ ಮೆದುಳು. ನೆಕ್ಸ್ಟ್ ಅತಿ ದೊಡ್ಡ ಏಕಕೋಶ ಜೀವಿ ಅಂತಂದ್ರೆ ಅಸಿಬಲ್ಬೇರಿಯಾ, ವೆರಿ 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 ಇಂಪಾರ್ಟೆಂಟ್ ನೋಡ್ರಿ. ಅತಿ ದೊಡ್ಡ ಏಕಕೋಶ ಜೀವಿ ಪ್ರೊಕ್ಯಾರಿಯೋಟ್ಸ್, ಹೌದಾ? ಅತಿ ದೊಡ್ಡ ಏಕಕೋಶ ಜೀವಿ ಯಾವ್ದಪ್ಪ ಅಂತಂದ್ರೆ ಅಸಿಬಲ್ಬೇರಿಯಾ ಅಂತ ಕರಿತೀವಿ, ಹೌದಾ? ಅರ್ಥಕತ್ರಿ ಇನ್ನೊಂದ್ಸರಿ ಹೇಳ್ತೇನೆ ನೋಡ್ರಿ. ಹಾಗಾದ್ರೆ ಅತಿ ಚಿಕ್ಕ ಗಾತ್ರದ ಜೀವಕೋಶ ಮೈಕ್ರೋಪ್ಲಾಸ್ಮಾ ಗ್ಯಾಲಿಸೆಪ್ಟಿಕಮ್ ಅಂತ ಕರಿತೀವಿ, ಅಥವಾ ಮೈಕೋಪ್ಲಾಸ್ಮಾ ಅಂತ ಕರಿತೀವಿ. ಅತಿ ದೊಡ್ಡ ಜೀವಕೋಶ ಯಾವ್ದಪ್ಪ ಅಂತಂದ್ರೆ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ. ನೆಕ್ಸ್ಟ್ ಮಾನವರಲ್ಲಿ ಅತಿ ಕಂಡು ಬರ್ತಕ್ಕಂಥ ಅತಿ ಚಿಕ್ಕ ಜೀವಕೋಶ ಯಾವ್ದಪ್ಪ ಅಂತಂದ್ರೆ RBC ಅಂತ ಕರಿತೀವಿ. ಅತಿ ಉದ್ದವಾದಂತ ಜೀವಕೋಶ ಅಂತಂದ್ರೆ ನರಕೋಶ ಅಂತ ಕರಿತೀವಿ. ಸ್ತ್ರೀಯರಲ್ಲಿ ಕಂಡು ಬರ್ತಕ್ಕಂಥ ಅತಿ ದೊಡ್ಡ ಜೀವಕೋಶ ಅಂಡಾಶಯ. ಮಾನವನ ಸೋಂಕು ನಿರೋಧಕ ಜೀವಕೋಶ ಅಂತಂದ್ರೆ ಗರ್ಭಾಶಯ ಅಂತ ಕರಿತೀವಿ. ಅತಿ ಸೂಕ್ಷ್ಮ ಜೀವಕೋಶ ಮೆದುಳು ಅಂತ ಕರಿತೀವಿ. ಅತಿ ದೊಡ್ಡ ಏಕಕೋಶ ಜೀವಿ ಯಾವ್ದಪ್ಪ ಅಂತಂದ್ರೆ ಅಸಿಬಲ್ಬೇರಿಯಾ ಅಂತ ಕರಿತಾ ಬರ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಸೊ ನೋಡ್ರಿ, ಜೀವಕೋಶದ ವಿಧಗಳು ಅಂತ ಕರಿತೀವಿ. ಹಾಗಾದ್ರೆ ಈ ನಮ್ಮ ಜೀವಕೋಶದಲ್ಲಿ ಒಂದಿಷ್ಟು ವಿಧಗಳು ಕಂಡು ಬರ್ತವೆ. ಹಾಗಾದ್ರೆ ಯಾವ್ಯಾವು? ಒಂದು ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ, ಪ್ರೋಕ್ಯಾರಿಯೋಟ್ ಅಥವಾ ಏಕಕೋಶ ಜೀವಿ ಅಂತ ಕರಿತೀವಿ ಕನ್ನಡದೊಳಗಡೆ. ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ, ಪ್ರೋಕ್ಯಾರಿಯೋಟ್, ಹೌದಾ? ಇಲ್ಲಿ ನಿಮಗೆ ಡೈಗ್ರಾಮ್ ಅಲ್ಲಿ ಕಾಣ್ತದ. ಸೊ ಪ್ರೋಕ್ಯಾರಿಯೋಟ್ ಅಂದ್ರೆ ಏನ್ ಸರ್? ಸೊ ನೋಡ್ರಿ, ಪ್ರೋಕ್ಯಾರಿಯೋಟ್ಸ್ ಅಂದ್ರೆ ಏಕಕೋಶ ಜೀವಿ, ಸಿಂಗಲ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ, ಹೌದಾ? ಸೊ ಇಲ್ಲಿ ನಿಮಗೆ ಕಾಣ್ತದ, ಇದು ನೋಡ್ರಿ ಏಕಕೋಶ ಜೀವಿ, ಹೌದಾ? ಸೈಟೋಪ್ಲಾಸ್ಮಾ, ರೈಬೋಸೋಮ್ ಆಗಿರ್ಬೋದು, ನ್ಯೂಕ್ಲಿಯಡ್ DNA ಅಂತ ಕರಿತೀವಿ, ಪ್ಲಾಸ್ಮಾ ಮೆಂಬ್ರೇನ್ ಆಗಿರ್ಬೋದು, ಸೆಲ್ ವಾಲು, ಕ್ಯಾಪ್ಸುಲು, ಸೊ ಪಿಲ್ಲರ್ಸು, ಫ್ಲಾಗ್ಜೆಲಿಮಾ ಅಂತ ಕರಿತೀವಿ, ಹೌದಾ? ಇದೇನಕತ್ರಿ ಪ್ರೋಕ್ಯಾರಿಯೋಟ್. ಹಾಗಾದ್ರೆ ಇದೇನು? ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೆನ್ಪಿಟ್ಕೊಡ್ರಿ, ಇವುಗಳಲ್ಲಿ ನಿರ್ದಿಷ್ಟವಾದಂತಹ ನ್ಯೂಕ್ಲಿಯಸ್, ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಕ್ಲಿಯಸ್ ಇರ್ತದ, ಆದರೆ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಮತ್ತ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುವುದಿಲ್ಲ, ಹೌದಾ? ಅರ್ಥಕತ್ರಿ? ಪ್ರೋಕ್ಯಾರಿಯೋಟ್ ಜೀವಕೋಶ, ಹೌದಾ? ಜೀವಕೋಶದ ವಿಧಗಳಲ್ಲಿ ಎರಡು ವಿಧ, ಒಂದು ಪ್ರೋಕ್ಯಾರಿಯೋಟ್ ಮತ್ತೆ ಯೂಕ್ಯಾರಿಯೋಟ್. ಏಕಕೋಶ ಜೀವಿ, ಬಹುಕೋಶ ಜೀವಿ, ಹೌದಾ? ಅದರಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು? ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ಅಂದ್ರೆ ಇವುಗಳಲ್ಲಿ ನಿರ್ದಿಷ್ಟವಾದಂತಹ ನ್ಯೂಕ್ಲಿಯಸ್ ಅಂತ ಕರಿತೀವಿ ನೋಡ್ರಿ. ಇದು ನ್ಯೂಕ್ಲಿಯೋಡ್ ಅಂತ ಕರಿತೀವಿ, ಹೌದಾ? ನ್ಯೂಕ್ಲಿಯಸ್ ಕಂಡು ಬರೋದಿಲ್ಲ, ನಿರ್ದಿಷ್ಟವಾದಂತ ನ್ಯೂಕ್ಲಿಯಸ್ ಕಂಡು ಬರುವುದಿಲ್ಲ, ಜೊತೆಗೆ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುವುದಿಲ್ಲ. ನ್ಯೂಕ್ಲಿಯರ್ ಪೊರೆಯಿಂದ
ಆವೃತವಾಗಿರುವುದಿಲ್ಲ. ನೆಕ್ಸ್ಟ್ ನ್ಯೂಕ್ಲಿಯೋಲಸ್ ಕಂಡು ಬರುವುದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಕ್ಲಿಯೋಲಸ್ ಕಂಡು ಬರುವುದಿಲ್ಲ. ಅತಿ ಚಿಕ್ಕ ರೈಬೋಸೋಮ್ಗಳು ಕಂಡು ಬರ್ತವೆ. ಹೌದಾ, ಇಲ್ಲಿ ಕಾಣ್ತದಲ್ಲಿ ಏನಪ್ಪಾ ಅಂತಂದ್ರೆ ಡಯಾಗ್ರಾಮ್ ಅಲ್ಲಿ ನಾನೇನು ಶೇರ್ ಮಾಡ್ತೀನಲ್ಲ, ಇವೇನಪ್ಪಾ ಅಂತಂದ್ರ ರೈಬೋಸೋಮ್ಗಳು. ಹಾಗಾದ್ರೆ ಇದೇನು ಅತಿ ಚಿಕ್ಕವಾದಂತಹ ರೈಬೋಸೋಮ್ಗಳು ಇಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ನಮಗೆ ಒಂದು ಉದಾಹರಣೆ ಕೊಡ್ರಿ ಸರ ಅಂತಂದ್ರೆ ಗೊತ್ತಿರಬೇಕಾಗ್ತದೆ. ಹಾಗಾದ್ರೆ ಪ್ರೊಕ್ಯಾರಿಯೋಟ್ಗೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ನೀಲಿ ಹಸಿರು ಶೈವಲ ಆಗಿರ್ಬೋದು, ಪ್ರೌಢ ಆರ್ಬಿಸಿಗಳಾಗಿರ್ಬೋದು, ಮೈಕೋಪ್ಲಾಸ್ಮಾ, ಇವೆಲ್ಲ ಏನಪ್ಪಾ ಅಂತಂದ್ರ ಏಕಕೋಶ. ಹೌದಾ, ಬ್ಯಾಕ್ಟೀರಿಯಾ ಆಗಿರ್ಬೋದು, ನೀಲಿ ಹಸಿರು ಶೈವಲ ಆಗಿರ್ಬೋದು, ಪ್ರೌಢ ಆರ್ಬಿಸಿಗಳಾಗಿರ್ಬೋದು, ಮೈಕೋಪ್ಲಾಸ್ಮಾ ಆಗಿರ್ಬೋದು. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಪ್ರೊಕ್ಯಾರಿಯೋಟ್ಗೆ. ಅರ್ಥ ಆಯ್ತು ಹಾಗಾದ್ರೆ ವಿದ್ಯಾರ್ಥಿಗಳೇ? ಸೊ ನೋಡ್ರಿ, ಜೀವಕೋಶದ ವಿಧಗಳು ಅಂತ ನೋಡ್ತಾ ಬರ್ತೀವಿ. ಒಂದು ಪ್ರೊಕ್ಯಾರಿಯೋಟ್ ಮತ್ತೆ ಯೂಕ್ಯಾರಿಯೋಟ್. ಏಕಕೋಶ ಜೀವಿ, ಬಹುಕೋಶ ಜೀವಿ. ಹಾಗಾದ್ರೆ ಪ್ರೊಕ್ಯಾರಿಯೋಟ್ಗಳೇನು ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಅನ್ನ ಹೊಂದಿರುವುದಿಲ್ಲ. ಜೊತೆಗೇನ್ರಿ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರುವುದಿಲ್ಲ. ನ್ಯೂಕ್ಲಿಯೋಲಸ್ ಕಂಡು ಬರುವುದಿಲ್ಲ. ಅತಿ ಚಿಕ್ಕವಾದಂತ ಏನಪ್ಪಾ ರೈಬೋಸೋಮ್ಗಳು ಕಂಡು ಬರ್ತವೆ. ಹಾಗಾದ್ರೆ ಉದಾಹರಣೆ ಯಾವುವು? ನೀಲಿ ಹಸಿರು ಶೈವಲ ಆಗಿರ್ಬೋದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಮೈಕೋಪ್ಲಾಸ್ಮಾ ಆಗಿರ್ಬೋದು, ಪ್ರೌಢ ಆರ್ಬಿಸಿಗಳು ಅಂತ ಕರಿತಾ ಬರ್ತೀವಿ. ಇನ್ ನೆಕ್ಸ್ಟ್ ನೋಡ್ರಿ, ಸೊ ಗೊತ್ತಾಗ್ತದ ಯೂಕ್ಯಾರಿಯೋಟ್ ಅಂತ ಕರಿತೇವೆ. ಹೌದಾ, ಟ್ರೂ ನ್ಯೂಕ್ಲಿಯಸ್ ಅನ್ನ ಹೊಂದಿರ್ತೇವೆ. ಹೌದಾ, ಯೂಕ್ಯಾರಿಯೋಟ್ ಅಂತ ಕರಿತೇವೆ. ಅಂದ್ರೆ ಏನು? ಯೂಕ್ಯಾರಿಯೋಟ್ ಅಂದ್ರೆ ಬಹುಕೋಶ ಜೀವಿ. ಅಂದ್ರೇನು? ಇವುಗಳಲ್ಲಿ ನಿರ್ದಿಷ್ಟವಾದಂತ ನ್ಯೂಕ್ಲಿಯಸ್ ಮತ್ತೆ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿದೆ. ಅದು ಉಲ್ಟಾ ತಿಳ್ಕೊಂಡ್ಬಿಡ್ರಿ, ನಿಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ಅಥವಾ ತಿಳ್ಕೊಬೇಕು. ಸೊ ಇದೇನಕತ್ರಿ, ಅಲ್ಲೇ ನಿರ್ದಿಷ್ಟವಾದಂತ ನ್ಯೂಕ್ಲಿಯರ್ ಪೊರೆ ಇರುವುದಿಲ್ಲ, ನಿರ್ದಿಷ್ಟವಾದಂತ ನ್ಯೂಕ್ಲಿಯಸ್ ಕಂಡು ಬರುವುದಿಲ್ಲ. ಅತಿ ಚಿಕ್ಕ ರೈಬೋಸೋಮ್ಗಳು ಕಂಡು ಬರ್ತವೆ. ನ್ಯೂಕ್ಲಿಯೋಲಸ್ ಕಂಡು ಬರುವುದಿಲ್ಲ. ಇದ್ರಲ್ಲಿ ನೋಡ್ರಿ, ಇಲ್ಲೇನಾಗ್ತದೆ, ನಿರ್ದಿಷ್ಟವಾದಂತ ನ್ಯೂಕ್ಲಿಯಸ್ ಕಂಡು ಬರ್ತದೆ, ಜೊತೆಗೆ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರ್ತದ. ನ್ಯೂಕ್ಲಿಯೋಲಸ್ ಕಂಡು ಬರ್ತದ. ನಾನ್ ನಿಮ್ಗೆ ಹೇಳೇನ್ ಸರ್, ನ್ಯೂಕ್ಲಿಯೋಲಸ್ ಅಂದ್ರೆ ಏನ್ರಿ? ನ್ಯೂಕ್ಲಿಯಸ್ ನ ಒಳಭಾಗವನ್ನ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ, ಕೋಶ ಕೇಂದ್ರದ ಒಳಭಾಗವನ್ನ. ಸೊ ನೆಕ್ಸ್ಟ್, ಅತಿ ದೊಡ್ಡವಾಗಿರ್ತಕ್ಕಂತ ರೈಬೋಸೋಮ್ಗಳು ಕಂಡು ಬರ್ತವೆ. ಹೌದಾ, ನಿಮಗೆ ಇಲ್ಲಿ ಕಂಡು ಬರ್ತದೆ ನೋಡ್ರಿ, ಇದೇನ್ರಿ? ಇದು ನ್ಯೂಕ್ಲಿಯಸ್ ಆಗಿರ್ತದ. ಸೊ ನ್ಯೂಕ್ಲಿಯಸ್ ಆಗಿರ್ಬೋದು. ನೆಕ್ಸ್ಟ್ ಸೆಲ್ ಮೆಂಬ್ರೇನ್ ಆಗಿರ್ಬೋದು. ನೆಕ್ಸ್ಟ್ DNA. ನೋಡಿ, ಇಲ್ಲಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂತ ರೈಬೋಸೋಮ್ಗಳು ಕಂಡು ಬರ್ತವೆ ಅಂತ ನೋಡ್ತಾ ಬರ್ತೀವಿ. ಹೌದಾ, ಯೂಕ್ಯಾರಿಯೋಟ್ ಅಂತ ಕರಿತೀವಿ. ನೋಡ್ರಿ, ಸೈಟೋಪ್ಲಾಸ್ಮಾ ಆಗಿರ್ಬೋದು, ಗಾಲ್ಗಿ ಸಂಕೀರ್ಣಗಳಾಗಿರ್ಬೋದು, ಮೈಟೋಕಾಂಡ್ರಿಯಾ ಅಂತ ಕರಿತೀವಿ, ರೈಬೋಸೋಮ್ ಆಗಿರ್ಬೋದು, ಲೈಸೋಸೋಮು, ನೆಕ್ಸ್ಟ್ DNA, ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ. ಹೌದಾ, ಹಾಗಾದ್ರೆ ಯೂಕ್ಯಾರಿಯೋಟ್ಗಳು ಏನು? ಇವು ಬಹುಕೋಶ ಜೀವಿಗಳು. ಹಾಗಾದ್ರೆ ಇವೇನು? ನಿರ್ದಿಷ್ಟವಾದಂತ ನ್ಯೂಕ್ಲಿಯಸ್ ಅನ್ನ ಹೊಂದಿರ್ತವೆ, ನ್ಯೂಕ್ಲಿಯೋಲಸ್ ಅನ್ನ ಹೊಂದಿರ್ತವೆ, ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿರ್ತದ, ಅತಿ ದೊಡ್ಡದಾಗಿರ್ತಕ್ಕಂಥ ರೈಬೋಸೋಮ್ಗಳು ಕಂಡು ಬರ್ತವೆ. ಹಾಗಾದ್ರೆ ಉದಾಹರಣೆ ಯಾವುವು? ಅಮೀಬಾ ಆಗಿರ್ಬೋದು, ಅಮೀಬಾ ಅಂತ ಕರಿತೀವಿ. ಅಮೀಬಾ ಆಗಿರ್ಬೋದು, ನಾಯಿಕೊಡೆ ಆಗಿರ್ಬೋದು, ಸಸ್ಯಗಳು ಮತ್ತ ಪ್ರಾಣಿಗಳು ಅಂತ ಕರಿತೀವಿ. ಹೌದಾ, ಅಮೀಬಾ ಆಗಿರ್ಬೋದು, ನಾಯಿಕೊಡೆ ಅಂತ ಕರಿತೀವಿ, ಸಸ್ಯಗಳು ಮತ್ತ ಪ್ರಾಣಿಗಳು ಅಂತ ನೋಡ್ತಾ ಬರ್ತೀವಿ. ಅರ್ಥ ಆಯ್ತು ಹಂಗಾದ್ರೆ? ಸೊ ನೋಡ್ರಿ, ಹಂಗಾದ್ರೆ ಜೀವಕೋಶದ ವಿಧಗಳು ಒಂದು ಪ್ರೊಕ್ಯಾರಿಯೋಟ್ಸ್ ಮತ್ತೆ ಇನ್ನೊಂದು ಯೂಕ್ಯಾರಿಯೋಟ್ಸ್ ಅಂತ ಕರಿತಾ ಬರ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಕೋಶ ದ್ರವ್ಯ ಅಂತ ಕರಿತೀವಿ. ಹೌದಾ, ಮೂರನೇದು ನಾವು ಇತ್ತೀಚೆಗೆ ಇಲ್ಲಿವರೆಗೂ ಏನಪ್ಪಾ ಅಂತಂದ್ರೆ ಎರಡು ನೋಡಿದ್ವಿ. ಒಂದು ಕೋಶ ಪೊರೆ, ಎರಡು ಕೋಶ ದ್ರವ್ಯ ನೋಡಿದ್ವಿ. ಇನ್ನೆಕ್ಸ್ಟ್ ಕೋಶ ಕೇಂದ್ರ ನೋಡಿದ್ವಿ. ಇನ್ನೆಕ್ಸ್ಟ್ ಕೋಶ ದ್ರವ್ಯ ಅಂತ ಕರಿತೀವಿ. ಹೌದು ನೋಡ್ರಿ, ಹಂಗಾದ್ರೆ ಕೋಶ ದ್ರವ್ಯ ಅಂದ್ರೆ ಏನು? ಕೋಶ ಪೊರೆ ಮತ್ತು ಕೋಶ ಕೇಂದ್ರಗಳ ನಡುವೆ ಕಂಡು ಬರ್ತಕ್ಕಂತ ಲೋಳೆಯಂತಹ ವಸ್ತು ಕೋಶ ಪೊರೆ ಮತ್ತು ಕೋಶ ಕೇಂದ್ರಗಳ ನಡುವೆ ಅಂತ ಕರಿತೀವಿ. ಕೋಶ ಪೊರೆ ಮತ್ತ ಕೋಶ ಕೇಂದ್ರಗಳ ನಡುವೆ ಕಂಡು ಬರ್ತಕ್ಕಂಥದ್ದು. ನೋಡ್ರಿ, ಹಾಗಾದ್ರೆ ಸೊ ನಿಮಗೆ ಇಲ್ಲಿ ಕಾಣ್ತದ. ಸೊ ಈ ಡಯಾಗ್ರಾಮ್ಗಳಲ್ಲಿ ಕೋಶ ಪೊರೆ ಮತ್ತ ಕೋಶ ಕೇಂದ್ರಗಳ ನಡುವೆ ಕಂಡು ಬರ್ತಕ್ಕಂತಹ ಲೋಳೆಯಂತಹ ರಚನೆ ಏನಂತ ಕರಿತೀವಿ ನಾವು? ವೆರಿ ವೆರಿ ಇಂಪಾರ್ಟೆಂಟ್, ಕೋಶ ದ್ರವ್ಯ ಅಂತ ಕರಿತೀವಿ. ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಹೌದಾ, ಅರ್ಥಕತ್ರ ಹಂಗಾದ್ರೆ ಸೈಟೋಪ್ಲಾಸ್ಮಾ. ಸೊ ನೋಡಿ, ಇಲ್ಲಿ ಕಂಡು ಬರ್ತದ ನಿಮಗೆ ಈ ನೀಲಿ ಆಕಾರದಲ್ಲಿ ಏನ್ ಕಂಡು ಬರ್ತದಲ್ಲ, ಇದೆಲ್ಲ ಏನಂತ ಕರಿತೀವಿ ನಾವು? ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಹೌದಾ, ಸೊ ನೋಡ್ರಿ, ಇಲ್ಲಿ ನಾವು ಏನಪ್ಪಾ ಇದನ್ನ ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಅಂದ್ರೆ ಏನು? ಇದು ಕೋಶ ಪೊರೆ ಆಗಿರ್ಬೋದು, ಕೋಶ ಕೇಂದ್ರ ಆಗಿರ್ಬೋದು, ಇವೆರಡೂ ನಡುವೆ ಕಂಡು ಬರ್ತಕ್ಕಂತಹ ಲೋಳೆಯಂತಹ ರಚನೆ ಏನಂತ ಕರಿತೀವಿ ನಾವು? ಕೋಶ ದ್ರವ್ಯ ಅಂತ ಕರಿತೀವಿ. ಅರ್ಥ ಆಯ್ತು ಹಂಗಾದ್ರೆ? ಕೋಶ ದ್ರವ್ಯ ಅಂತಂದ್ರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಎಕ್ಸಾಮ್ನಾಗ. ಹಾಗಾದ್ರೆ ಇದ್ರ ಸ್ಥಾನ ಕೇಳ್ತಾರೆ. ಸೊ ಇದು ಎಲ್ಲಿಂದ ಎಲ್ಲಿ ಕಂಡು ಬರ್ತದೆ ಅನ್ನೋದನ್ನು ಕೂಡ ಕೇಳ್ತಾ ಬರ್ತಾರೆ. ಹಾಗಾದ್ರೆ ಕೋಶ ದ್ರವ್ಯ ನೋಡ್ರಿ,
ಕೋಶ ಪೊರೆ ಮತ್ತು ಕೋಶ ಕೇಂದ್ರಗಳ ನಡುವೆ ಕಂಡು ಬರತಕ್ಕಂತಹ ಲೋಳೆಯಂತಹ ವಸ್ತು ಆಗಿದೆ ಅಂತ ಕರಿತೀವಿ. ಹಾಗಾದ್ರೆ ಈ ಕೋಶ ದ್ರವ್ಯದಲ್ಲಿ ಅಥವಾ ಸೈಟೋಪ್ಲಾಸ್ಮ್ಗಳಲ್ಲಿ ಏನ್ ಕಂಡು ಬರ್ತದ ನೋಡ್ರಿ, 80 to 90% ಇದು ಏನಪ್ಪಾ ಅಂತಂದ್ರ ನೀರಿನಿಂದನ ಮಾಡಲ್ಪಟ್ಟಿರ್ತದ. ಜೊತೆಗೆ ಏನಾಗತ್ತೆ, ನೀರಿನ ಜೊತೆಗೆ ಶರ್ಕರಗಳಾಗಿರ್ಬೋದು, ಪಿಷ್ಟಗಳಾಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ಲವಣ, ಮೇಧಸ್ಸು ಮುಂತಾದವುಗಳನ್ನ ಒಳಗೊಂಡಿದೆ. ಹಾಗಾದ್ರೆ ಈ ನಮ್ಮ ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸ್ಮಾ ದಲ್ಲಿ ಏನೇನ್ ಕಂಡು ಬರ್ತದ ಅಂತ ನೋಡ್ತಾ ಬಂದ್ರೆ ನೀರಾಗಿರ್ಬೋದು, ಶರ್ಕರಗಳಾಗಿರ್ಬೋದು, ಪಿಷ್ಟಗಳಾಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ಲವಣ, ಮೇಧಸ್ಸು ಮುಂತಾದವುಗಳನ್ನ ಒಳಗೊಂಡಿದೆ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಸೈಟೋಪ್ಲಾಸ್ಮಾ ಏನಕತ್ರಿ, ನೀರು, ಲವಣ, ಪ್ರೋಟೀನ್ಗಳು, ಪಿಷ್ಟಗಳು, ಲವಣ, ಮೇಧಸ್ಸುಗಳನ್ನ ಒಳಗೊಂಡಿದೆ. ಅದರಲ್ಲಿ 65-80% ನೀರಿನ ಪ್ರಮಾಣವನ್ನ ಜಾಸ್ತಿ ಹೊಂದಿದೆ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ ಇದರಲ್ಲಿ ಎರಡು ರೀತಿಯಾದಂತಹ ಆರ್ಗ್ಯಾನಲ್ಸ್ ನೋಡ್ತಾ ಬರ್ತೀವಿ. ಆರ್ಗ್ಯಾನಲ್ಸ್ ಅಂತ ಕರಿತೀವಿ ಅಥವಾ ಕಣದಂಗಗಳು ಅಂತ ಕರಿತೀವಿ. ಒಂದನೇದು ಪೊರೆ ಸಹಿತ, ಎರಡನೇದು ಪೊರೆ ರಹಿತ. ಮೆಂಬ್ರೇನಸ್ ಆರ್ಗನಲ್ಸ್, ನಾನ್ ಮೆಂಬ್ರೇನಲ್ಸ್ ಆರ್ಗನಲ್ಸ್ ಅಂತ ಕರಿತೀವಿ. ಪೊರೆ ಸಹಿತ, ಪೊರೆ ರಹಿತ. ವೆರಿ ಇಂಪಾರ್ಟೆಂಟ್. ಈ ರೈಬೋಸೋಮ್ ಪೊರೆ ರಹಿತ, ಉಳಿದಿದ್ದು ಪೊರೆ ಸಹಿತ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಪೊರೆ ರಹಿತ ಮತ್ತೆ ಪೊರೆ ಸಹಿತ ನೋಡ್ರಿ ಹೇಳ್ತಾ ಬರ್ತೀನಿ. ಸೊ ಹಾಗಾದ್ರೆ ಅರ್ಥ ಆಯ್ತು ನಿಮಗೆ. ಕೋಶ ಕೇಂದ್ರ ಆಗಿರ್ಬೋದು, ಕೋಶ ನೋಡ್ರಿ ಜೀವಕೋಶದ ಕೋಶ ಪೊರೆ ಆಗಿರ್ಬೋದು, ಸೊ ಕೋಶ ಪೊರೆ ಆಗಿರ್ಬೋದು, ಕೋಶ ಕೇಂದ್ರ ಆಗಿರ್ಬೋದು, ಕೋಶ ದ್ರವ್ಯ. ಸೊ ಇವನ್ನೆಲ್ಲ ಏನಂತ ಕರಿತೀವಿ ನಾವು, ವೆರಿ ಇಂಪಾರ್ಟೆಂಟ್. ಜೀವ ಮೂರು ರೀತಿಯ ವಿಂಗಡಣೆ ಮಾಡ್ತಕ್ಕಂಥದ್ದು. ಸೊ ಹಂಗಾದ್ರೆ ಇಲ್ಲಿ ಏನಾಕತ್ರಿ, ಕೋಶ ಕೇಂದ್ರದ ಒಳಗಡೆ ನ್ಯೂಕ್ಲಿಯೋಲಸ್ ಅಂತ ಕಂಡು ಬರ್ತದ. ಸೊ ನೋಡ್ರಿ ಮೈಟೋಕಾಂಡ್ರಿಯಾ, ವ್ಯಾಕ್ಯುಲಾ ಅಂತ ಕರಿತೀವಿ, ಗಾಲ್ಗಿ ಅಪಾರ್ಟಸ್ ಅಂತ ಕರಿತೀವಿ. ಹೌದಾ, ಈ ನಮ್ಮ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅದರೊಳಗಡೆ ಸ್ಮೂತ್ ಮತ್ತೆ ರಫ್ ಅಂತ ಎರಡು ವಿಧಗಳು ಬರ್ತವೆ. ನೆಕ್ಸ್ಟ್ ರೈಬೋಸೋಮ್ಗಳು ಅಂತ ನೋಡ್ತಾ ಬರ್ತೀವಿ. ಸೊ ಇಲ್ಲ ಡಿಫರೆನ್ಸ್ ಬಿಟ್ವೀನ್ ಪ್ಲಾಂಟ್ ಸೆಲ್ ಅಂಡ್ ಅನಿಮಲ್ ಸೆಲ್ಸ್ ನೋಡ್ತಾ ಬಂದ್ವಿ. ಹೌದಾ, ಕೋಶ ಭಿತ್ತಿಯನ್ನ ನಾವು ನೋಡ್ತಾ ಬಂದಿವಿ. ಹೌದಾ, ಹಾಗಾದ್ರೆ ನೆಕ್ಸ್ಟ್ ಏನು, ಸೊ ಪೊರೆ ಸಹಿತ ಮತ್ತ ಪೊರೆ ರಹಿತ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ ಪೊರೆ ಸಹಿತ ಕಣದಂಗಗಳು ಯಾವುವು, ಪೊರೆ ರಹಿತ ಕಣದಂಗಗಳು ಯಾವುದು ಅನ್ನೋದನ್ನ ನೋಡ್ತಾ ಬರೋಣ. ಹಾಗಾದ್ರೆ ಒಂದೇದು, ಸೊ ನೋಡ್ರಿ ಪೊರೆ ಸಹಿತ ಮತ್ತ ಪೊರೆ ರಹಿತ ಅಂತೀವಿ. ಅದರೊಳಗಡೆ ಒಂದೇದು ಕಣದಂಗಗಳು ಯಾವ್ದಪ್ಪ ಅಂತಂದ್ರ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಹೌದಾ, ಸೊ ಮೈಟೋಕಾಂಡ್ರಿಯಾ. ಹಾಗಾದ್ರೆ ಇದ್ರ ಹೋಗೋಕ್ಕಿಂತ ಮುಂಚೆ ಹಾಗಾದ್ರೆ ಮೈಟೋಕಾಂಡ್ರಿಯಾ ಯಾವ ರೀತಿಯ ಕಂಡು ಬರ್ತದ ಅನ್ನೋದನ್ನ ನಾವು ನೋಡ್ತಾ ಬರ್ಬೇಕು. ಹಾಗಾದ್ರೆ ನೋಡ್ರಿ ಈ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಹೌದಾ, ನಿಮಗೆ ಜೀವಕೋಶದಲ್ಲಿ ನಾವು ನೋಡ್ತಾ ಬಂದ್ವಿ. ಸೊ ಈ ಜೀವಕೋಶದಲ್ಲಿ ನಿಮ್ಗೆ ಗೊತ್ತಾಯ್ತು. ಸೊ ನೋಡ್ರಿ ಇದರಲ್ಲಿ ಮೈಟೋಕಾಂಡ್ರಿಯಾ ನೋಡ್ತದ್ರಿ. ಹೌದಾ, ಇಲ್ಲಿ ಏನಪ್ಪಾ ಅಂತಂದ್ರೆ ಕಂಡು ಬರ್ತದಲ್ಲ, ಇದನ್ನ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ. ಸೊ ನೋಡ್ರಿ ಹಾಗಾದ್ರೆ ಈ ಮೈಟೋಕಾಂಡ್ರಿಯಾ ಏನೇನ್ ಕೆಲಸ ಮಾಡ್ತದ ಅಥವಾ ಮೈಟೋಕಾಂಡ್ರಿಯಾದ ಕೆಲಸ ಏನು, ಹಾಗಾದ್ರೆ ಅದು ಜೀವಕೋಶಕ್ಕೆ ಒಳಗಡೆ ಕಂಡು ಬರ್ತಕ್ಕಂಥ ಕಣದಂಗ ಅಂತ ಕರಿತೀವಿ. ಹಾಗಾದ್ರೆ ಯಾವ ರೀತಿಯಾದಂತ ರಚನೆಯನ್ನ ಹೊಂದಿದೆ, ಯಾವ ರೀತಿಯಾದಂತ ಕೆಲಸಗಳನ್ನ ಮಾಡ್ತಾ ಬರ್ತದೆ. ಸೊ ನೋಡ್ರಿ ಇದು ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ. ಹಾಗಾದ್ರೆ ನೋಡ್ರಿ ಈ ಮೈಟೋಕಾಂಡ್ರಿಯಾವನ್ನ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ. ಸೊ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಎಕ್ಸಾಮ್ ನ ಕೇಳ್ತಾರ ಮೈಟೋಕಾಂಡ್ರಿಯಾವನ್ನ ಪತ್ತೆ ಹಚ್ಚಿದವರು ಯಾರು ಅಂತ ಕೇಳ್ತೇವೆ. ಹಾಗಾದ್ರೆ ಮೈಟೋಕಾಂಡ್ರಿಯಾನ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿರ್ತಕ್ಕಂಥದ್ದು ಕೋಲಿಕರ್ ಅಂತ ಕರಿತೀವಿ. ಕೋಲಿಕರ್ ಅನ್ನೋ ಒಬ್ಬ ವಿಜ್ಞಾನಿ ಮೈಟೋಕಾಂಡ್ರಿಯಾವನ್ನ ಪತ್ತೆ ಹಚ್ಚಿದ. ಒಂದ್ ಎಕ್ಸಾಮ್ ನಾಗ ಯಾವ್ದೋ ಕೇಳಿದ. ಹಾಗಾದ್ರೆ ಯಾವುಗಳನ್ನ ಬಯೋಬ್ಲಾಸ್ಟ್ ಅಂತ ಕರೀತಾರ, ಬಯೋಬ್ಲಾಸ್ಟ್ ಗಳಂತ ಕರೀತಾರ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇವುಗಳನ್ನ ಬಯೋಬ್ಲಾಸ್ಟ್ ಅಂತ ಕರೆದವ್ರು ಯಾರಪ್ಪ ಅಂತಂದ್ರ 1894ರಲ್ಲಿ ರಿಚರ್ಡ್ ಅಲ್ಟ್ಮನ್ ಒಬ್ಬ ವಿಜ್ಞಾನಿ ಮೈಟೋಕಾಂಡ್ರಿಯಾಗಳನ್ನ ಬಯೋಬ್ಲಾಸ್ಟ್ ಗಳು ಅಂತ ಕರಿತಾ ಬರ್ತಾರೆ. ಹಾಗಾದ್ರೆ ಇದಕ್ ಮೈಟೋಕಾಂಡ್ರಿಯಾ ಅಂತಾನೆ ಹೆಸರು ಕೊಟ್ಟವನ್ ಯಾರಪ್ಪ ಅಂತಂದ್ರ ಕಾರ್ಲ್ ಬೆಂಡಾ ಅಂತ ಕರಿತೀವಿ. ಹೌದಾ, ಕೋಲಿಕರ್ ಇದನ್ನ ಏನ್ ಮಾಡ್ತಾನ, ಇನ್ವೆಂಟ್ ಮಾಡ್ತಾನ, ಪತ್ತೆ ಹಚ್ತಾನ. ಇದಕ್ಕೆ ಮೈಟೋಕಾಂಡ್ರಿಯಾ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದು ಕಾರ್ಲ್ ಬೆಂಡಾ ಅಂತ ಕರಿತೀವಿ. ಹೌದಾ, ಹಾಗಾದ್ರೆ ರಿಚರ್ಡ್ ಅಲ್ಟ್ಮನ್ ಅವ್ರು ಏನಪ್ಪಾ ಅಂತಂದ್ರ ಈ ಮೈಟೋಕಾಂಡ್ರಿಯಾಗಳನ್ನ ಬಯೋಬ್ಲಾಸ್ಟ್ ಗಳು ಅಂತ ಕರೀತಾರ. ಹಾಗಾದ್ರೆ ಇಲ್ಲಿ ಏನಕತ್ರಿ, ಈ ನಮ್ಮ ಇಡೀ ಜೀವಕೋಶದಲ್ಲಿ ಏನಪ್ಪಾ ಅಂತಂದ್ರೆ ಉಸಿರಾಟ ಪ್ರಕ್ರಿಯೆಗಳು ನಡೀತಕ್ಕಂಥದ್ದು, ಜೀವಕೋಶದಲ್ಲಿ ಉಸಿರಾಟ ಕ್ರಿಯೆ ನಡೀತಕ್ಕಂಥದ್ದು ಮೈಟೋಕಾಂಡ್ರಿಯಾದಲ್ಲಿ ಅಂತ ಕರಿತೀವಿ. ಹೌದಾ, ಸೊ ಮೈಟೋಕಾಂಡ್ರಿಯಾ ನೋಡ್ತಾ ಬಂದ್ರಿ. ಇಲ್ಲಿ ನೋಡ್ರಿ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಈ ರೀತಿಯಾದಂತ ಸ್ಟ್ರಕ್ಚರ್ ನೋಡ್ರಿ, ಇಲ್ಲಿ ಕ್ರಿಸ್ಟೆ ರೀತಿಯಾದಂತ ರಚನೆ ಆಗ್ತದ. ಸೊ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ATP ಸಿಂಥಸೈಸ್ ಅಂತ ಕರಿತೀವಿ. ಹೌದಾ, ನೋಡ್ರಿ ಇಂಟರ್ ಮೆಂಬ್ರೇನ್ ಸ್ಪೇಸ್ ಆಗಿರ್ಬೋದು, ಇನ್ನರ್ ಮೆಂಬ್ರೇನ್ ಆಗಿರ್ಬೋದು, ಔಟರ್ ಮೆಂಬ್ರೇನ್. ಸೊ ಇದೇನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ ಈ ಮೈಟೋಕಾಂಡ್ರಿಯಾ DNA ದಲ್ಲಿ ಕಂಡು ಬರ್ತಕ್ಕಂಥ ಒಂದಿಷ್ಟು ಚಿಕ್ಕ ಚಿಕ್ಕ ಕಣಗಳಿದಾವೆ. ಇವುಗಳನ್ನ ಏನಂತ ಕರಿತೀವಿ ನಾವು, ರೈಬೋಸೋಮ್ಗಳು ಅಂತ ಕರಿತೀವಿ. ಒಂದ್ ನೋಡ್ರಿ ಹೆಬ್ಬೆರಳಿನ ಆಕಾರದ ರಚನೆಯಲ್ಲಿ ಕಂಡು ಬರ್ತದ. ಸೊ ನಿಮ್ಗೆ ನೋಡ್ತಾ ಬರ್ತೀರಿ ಡೈಗ್ರಾಮ್ ಅಲ್ಲಿ. ಸೊ ಹಂಗಾದ್ರೆ ಇದೇನೇನ್ರಿ, ಉಸಿರಾಟ ಕ್ರಿಯೆ ನಡೀತಕ್ಕಂಥದ್ದು ಜೀವಕೋಶದಲ್ಲಿ. ಏನು, ಆಹಾರವು ಆಮ್ಲಜನಕದೊಡನೆ ಉತ್ಕರ್ಷಣೆ ಹೊಂದಿ ಶಕ್ತಿ ಬಿಡುಗಡೆ ಆಗ್ತಕ್ಕಂಥ ಕ್ರಿಯೆಗೆ ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ನೋಡ್ರಿ ಉಸಿರಾಟ ಕ್ರಿಯೆ ಅಂದಿ ನಾವು.
ಜೀವಕೋಶದಲ್ಲಿ ಉಸಿರಾಟ ಕ್ರಿಯೆ ನಡೀತದೆ. ಹಾಗಾದ್ರೆ ಏನ್ ಸರ್ ಉಸಿರಾಟ ಕ್ರಿಯೆ ಅಂತಂದ್ರೇನು? ಆಹಾರವು ಆಮ್ಲಜನಕದೊಡನೆ ಉತ್ಕರ್ಷಣೆ ಹೊಂದಿ ಏನಕತ್ರಿ ಶಕ್ತಿ ಬಿಡುಗಡೆ ಆಗ್ತದ. ಆ ಕ್ರಿಯೆಗೆ ಏನಂತ ಕರಿತೀವಿ ನಾವು ಉಸಿರಾಟ ಕ್ರಿಯೆ. ಹಾಗಾದ್ರೆ ಶಕ್ತಿ ಅಂತ ಶಕ್ತಿ ಸರ AT ಅಂತ ಶಕ್ತಿ ಅಥವಾ ಯಾವ ರೂಪದಲ್ಲಿ ಅದು ಸಂಗ್ರಹಣೆ ಆಗ್ತದ? ATP ಮೂಲಕ ಸಂಗ್ರಹಣೆ ಆಗ್ತದ. ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇದನ್ನೇನಂತ ಕರಿತೀವಿ? ಹಾಗಾಗಿ ಶಕ್ತಿ ಉತ್ಪಾದಿಸುವುದಕ್ಕೆ ಏನಂತ ಕರಿತೀವಿ? ಇದನ್ನ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾವನ್ನ ಶಕ್ತಿ ಉತ್ಪಾದನಾ ಕೇಂದ್ರ. ಸೊ ನೋಡಿ, ನಿಮಗೆ ಬಹಳಷ್ಟು ಸರಿ ಎಕ್ಸಾಮ್ ನ ಕೇಳ್ತಾರೆ, ಏನು ಮೈಟೋಕಾಂಡ್ರಿಯಾ ಏನು? ಹಂಗಾದ್ರೆ ಕೋಲಿಕರ್ ಪತ್ತೆ ಹಚ್ತಾರ, ಕಾರ್ಲ್ ಬೆಂಡಾರು ಇದಕ್ಕೆ ಹೆಸರು ಕೊಡ್ತಾರ ಮೈಟೋಕಾಂಡ್ರಿಯಾ ಅಂತಂದು. ನೋಡ್ರಿ, ಬಯೋಬ್ಲಾಸ್ಟ್ ಅಂತ ಕರೀತಾರ ರಿಚರ್ಡ್ ಅಲ್ಟ್ಮನ್ ಅವರು. ಹಾಗಾದ್ರೆ ಇಲ್ಲಿ ಜೀವಕೋಶದಲ್ಲಿ ಉಸಿರಾಟ ಕ್ರಿಯೆ ನಡೀತಕ್ಕಂಥದ್ದು ಮೈಟೋಕಾಂಡ್ರಿಯಾ. ಏನ್ ಸರ್ ಉಸಿರಾಟ ಕ್ರಿಯೆ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಆಹಾರ ಆಮ್ಲಜನಕದ ದಹನ ಒಂದೇನಪ್ಪ ಅಂತಂದ್ರೆ ಶಕ್ತಿ ಉತ್ಪತ್ತಿ ಆಗ್ತಕ್ಕಂಥ ಕ್ರಿಯೆಗೆ ಏನಂತ ಕರಿತೀವಿ? ಶಕ್ತಿ ಉತ್ಪಾದನಾ ಕೇಂದ್ರ ಅಥವಾ ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಹೌದಾ? ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಈ ಶಕ್ತಿ ಉತ್ಪಾದನೆ ಆಗೈತಲ್ಲ, ಸೊ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿಯಾದಂತ ರಚನೆಯಲ್ಲಿ ನಾವು, ಸೊ ನಿಮಗೆ ಹೇಳಿದೆ ಇಲ್ಲಿ ಏನ್ ಕಂಡು ಬರ್ತದಲ್ಲ, ಇದನ್ನೇನಂತ ಕರಿತೀವಿ ನಾವು? ಕ್ರಿಸ್ಟೆ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಹೆಬ್ಬೆರಳಿನ ಆಕಾರದ ರಚನೆಯಲ್ಲಿ ಕಂಡು ಬರ್ತದೆ. ಸೊ ಇದನ್ನೇನಂತ ಕರಿತೀವಿ ನಾವು? ಕ್ರಿಸ್ಟೆ. ಇದ್ರ ಒಳಗಡೆ ಇರ್ತಕ್ಕಂಥದ್ದನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಇದ್ರ ಒಳಗಡೆ ಕಂಡು ಬರ್ತಕ್ಕಂಥದ್ದು ನಾವು ಇನ್ನರ್ ಮೆಂಬ್ರೇನ್, ಹೊರಗಡೆ ಕಂಡು ಬರ್ತಕ್ಕಂಥದ್ದನ್ನ ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಹೌದಾ? ಇನ್ನರ್ ಮೆಂಬ್ರೇನ್ ಮತ್ತೆ ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಹಾಗಾಗಿ ಇದೇನಕತ್ರಿ ಜೀವಕೋಶದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಸೊ ಜೀವಕೋಶದಲ್ಲಿ ರಚನೆ ಆಗಿರ್ಬೋದು ಅಥವಾ ಉಸಿರಾಟ ಕ್ರಿಯೆಗಳು, ನೋಡ್ರಿ ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಈ ಜೀವಕೋಶದಲ್ಲಿ ಆಹಾರ ಉತ್ಪಾದನೆ ಆಗ್ತದೆ. ಅಂದ್ರೆ ಉಸಿರಾಟದ ಮೂಲಕ ಆಹಾರವು ಈ ನಮ್ಮ ಆಮ್ಲಜನಕದೊಡನೆ ದಹನ ಹೊಂದಿ ಏನಾಗ್ತದ? ಸೊ ದಹನ ಹೊಂದಿ ಏನಪ್ಪಾ ಅಂತಂದ್ರೆ ಶಕ್ತಿ ಬಿಡುಗಡೆ ಆಗ್ತಕ್ಕದ. ಆ ಶಕ್ತಿ ಏನಂತ ಕರಿತೀವಿ ನಾವು? ATP ಅಂತ ಕರಿತೀವಿ. ಹಾಗಾಗಿ ಇದು ATP ಮೂಲಕ ಏನಪ್ಪಾ ಅಂತಂದ್ರೆ ಸಂಗ್ರಹವಾಗ್ತದ ಅನ್ನೋದನ್ನ ನಾವು ನೋಡ್ತಾ ಬರ್ತೀವಿ. ಹೌದಾ?